ಇವತ್ತು ನಾನು ಬಂದಿದ್ದೇನೆ 2023ರ ಶಿರಾ ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿ ಆರ್ ಉಗ್ರೇಶ್ ಅವರ ಹೋಮ್ ಟೂರ್ ಮಾಡೋದಕ್ಕೆ. ನಾನು ಪ್ರಾರಂಭದಲ್ಲೇ ನಿಮ್ಮ ಮನೆ ಮುಂದೆ ಬಂದೇಳಿಕೆ ನಿಮ್ಮ ಜೊತೆ ದೇವೇಗೌಡ ಫೋಟೋನ ಇಟ್ಟಿದ್ದೀರಾ ಮನೆ ಬಾಗಿಲ ಮೇಲೆ, ಯಾಕೆ? ನಮ್ಮ ದೇವರು ಸನ್ಮಾನ ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು. ಸಾವಿರದ 23ರ ಚುನಾವಣೆ ಸಂದರ್ಭದಲ್ಲಿ JDS ಪಕ್ಷದ ಅಭ್ಯರ್ಥಿ ಆಗಿದ್ದವರು ಇನ್ನೂ ಕೂಡ ಹಳ್ಳಿಯಲ್ಲೇ ವಾಸ ಮಾಡ್ತಾ ಇದ್ದೀರಾ? ನಾನು ಹುಟ್ಟಿದ್ದು ಆದ್ಲೂರು, ಬೆಳೆದಿದ್ದು ಇಲ್ಲೇ. ಆದರೆ ಇಲ್ಲಿ ಊರು ಬಿಟ್ಟು ನಾನು ಟೌನಲ್ಲಿ ನಾನು 3 ಸತಿ ನಗರಸಭಾ ಮೆಂಬರ್ ಆದ್ರೂ ಸಹ ನಾನು ಹಳ್ಳಿಯಲ್ಲೇ ಇದ್ದು ಟೌನಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ನೀವು ನೋಡ್ತಾ ಇರ್ಬೋದು 56ನೇ ಹುಟ್ಟುಹಬ್ಬದ ಶುಭಾಶಯಗಳು ಆರ್ ಉಗ್ರೇಶ್ ಅಭಿಮಾನಿಗಳು ಬಳಗ ಪಟ್ನಾಯಕನಹಳ್ಳಿ ಅಂತ ಇದೆ. ಯಾವ ಸಂದರ್ಭ ಕುಮಾರಸ್ವಾಮಿ ಅವ್ರ ಜೊತೆ ಇದೆ? ಇದು ನನ್ನ 56ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣನವರು ಶಿರಾಗ್ ಬಂದಂತ ಸಂದರ್ಭದಲ್ಲಿ ಯಾರೋ ನನ್ನ ಅಭಿಮಾನಿ ಆ ಫೋಟೋ ಹೊಡೆದು ನನಗೆ ನನ್ನ ಹುಟ್ಟುಹಬ್ಬದಲ್ಲಿ ಕೊಡ್ತಂತ ಸಂದರ್ಭ ಇದು. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ. ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟದವರು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದವರು, ಒಬ್ಬ ಶಾಸಕ ಅಭ್ಯರ್ಥಿ ಆಗಿದ್ದೀರಿ, ಯಾವ ರೀತಿ ಅನಿಸ್ತದೆ? ಇದು ಸಾಧನೆ ಯಾಕೆ ಆಗಬಾರ್ದು? ಹೌದು, ಇವತ್ತು ಸನ್ಮಾನ್ಯ ದೇವಡಪ್ಪಾಜಿ ಅವರು ಒಬ್ಬ ಇಂಜಿನಿಯರ್ ಆಗಿ ಪ್ರಧಾನಮಂತ್ರಿಯವರಾಗಿದ್ರು. ಆದರೂ ನಾನು ಸಹ ಒಬ್ಬ ರೈತನ ಮಗ, ಒಬ್ಬ ಬಡವ್ರ ಮಗ, ನಾನು ಸಹ ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿ, ಸೊಸೈಟಿ ಸದಸ್ಯನಾಗಿ, ಅಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಕೆಳ ಹಂತದಿಂದ ಬಂದಿರೋಂಥ ನಾನು ಡೈರೆಕ್ಟರ್ ಡಿಗ್ರಿ ತಗೊಂಡಿಲ್ಲ. ಒಬ್ಬ ಶಾಸಕ ಅಭ್ಯರ್ಥಿ ಅಂದ್ರೆ ಕಾರಲ್ಲಿ ಓಡಾಡ್ತಾರೆ, ಸಿಗೋದಿಲ್ಲ. ಅದು ಸಂದರ್ಭದಲ್ಲಿ ನಾನು ದಾರಿ ಗುಂಟೆ ಬರ್ಬೇಕಾದ್ರೆ ಗಾಡಿಯಲ್ಲೇ ಓಡಾಡ್ಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತೀರಾ, ಯಾಕೆ ಆ ಮನೋಭಾವ ಬಂತು ಉಗ್ರೇಶ್ ಅವ್ರಿಗೆ? ಇಲ್ಲ, ನನಗೆ ಅದು ಬೆಳಿಗ್ಗೆ ಎದ್ದ ತಕ್ಷಣ 5:30ಗೆ ಎದ್ದು ವಾಕ್ ಮಾಡಿದ ತಕ್ಷಣ ಅಲ್ಲೆಲ್ಲ ಜನ ಬರ್ತಿರ್ತಾರೆ, ಅವ್ರಿಗೆಲ್ಲ ಮಾತಾಡಿಸಿ ಮತ್ತೆ ನಾನು ಬೆಳಿಗ್ಗೆ 7 ಗಂಟೆಗೆ ನಾನು ಅಲ್ಲ ಊರಿಗೆ ಮೋಟರ್ ಸೈಕಲ್ ಬಂದ್ಬಿಡ್ತೇನೆ. ಓಕೆ, 2023ರ ಚುನಾವಣೆಗೆ ಉಗ್ರೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದೆ ಪಕ್ಷ. ಎಲ್ಲೋ ಕೆಲವರು, ಅನೇಕರು ಈ ತಾಲೂಕಿನಲ್ಲಿ JDS ಪಕ್ಷ ಮತ್ತೆ ಉಗ್ರೇಶ್ ಅವರನ್ನ ಸೋರಿಸಿದ್ದು ಅದೇ ಪಕ್ಷದವರು ಅಂತ ಮಾತನಾಡ್ತಾರೆ, ನಿಜನಾ? ಇಲ್ಲ ಬ್ರದರು, ಸುಳ್ಳು. ಇದು ಉಗ್ರೇಶ್ ಅವರು ಅವರ ಧರ್ಮಪತ್ನಿ ಇರ್ತಕ್ಕಂಥ ಒಂದು ಫೋಟೋ, ಹಿಂದೆ ಮಕ್ಕಳುಗಳ ಫೋಟೋ ಇದೆ. ಎಷ್ಟು ನೆನೆಸ್ಕೊಳ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯನ್ನ? ಪಾಪ ಬಹಳ ಒಳ್ಳೆಯವರು. ನನ್ನ ಈಗಿನ ರಾಜಕಾರಣಕ್ಕೆ, ಈಗಿನ ಹಳ್ಳಿನ ವಾತಾವರಣಕ್ಕೆ ನಮ್ಮ ಮನೆಯವರು ಹೊಂದ್ಕೊಂಡು ಹೋಗ್ತಾರೆ. ನಿಮ್ ತಂದೆಯವ್ರಿಗೆ ಎದುರ್ಕೊಂಡು ಬುಲೆಟ್ ಗಾಡಿ ನಿಲ್ಸಿದ್ದೆಲ್ಲ ಯಾವ ಸ್ಥಳ ನೋಡಿದೆ? ಅದು ಆ ಮೂಲೆಗೆ ತಿರ್ಕೊಂಡ್ ಬರ್ತಿದ್ವಿ. ನಮ್ಮ ಅಪ್ಪಗೆ ಎದುರ್ಕೊಂಡು ಆ ಸೌಂಡ್ಗೆ ಇಷ್ಟೊತ್ನಾಗ ಲೇಟ್ ಆಗಿ ಬರ್ತಾನೆ, 10 ಗಂಟೆಗೆ 11 ಗಂಟೆ ಮನೆಗೆ ಬರ್ತಾನೆ ಅಂತ ನಮ್ಮ ಅಪ್ಪ ಬಹಳ ಸ್ಟ್ರಿಕ್ಟು. ನೀವು ಲೇಟ್ ಆಗಿ ಬಂದ್ರು, ನಿಮ್ ತಾಯಿಯವ್ರು ನಿಮ್ಮನ್ನ ಕಾಯ್ತಾ ಇದ್ರು, ಎಷ್ಟೊತ್ತೇ ಆಗ್ಲಿ ನೋಡಿ ಇದೇ ಜಗತಿ ಕಟ್ಟೆ ಮೇಲೆ ನಮ್ಮ ತಾಯಿ ಕಾಯ್ತಾ ಇದ್ದೆ. ನಾನು ಯಾವ ಮನೆಯಲ್ಲಿದ್ದೆ, ಈ ನನ್ನ ತಾಯಿ ಕಾಯ್ತಿದ್ದು ಇದೇ ಜಗತಿ ಕಟ್ಟೆ ಮೇಲೆ. 12 ಗಂಟೆಗೆ ಬರ್ಲಿ, ನಾನು 1 ಗಂಟೆಗೆ ಬರ್ಲಿ, ಕಾಯ್ತಿದ್ದು ಇದೇ ಜಗತಿ ಕಟ್ಟೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ. ನಾವು ಹಳ್ಳಿ ಕಡೆ ಕಲ್ಗಳ ಜೊತೆ ಫೋನ್ ಮಾತನಾಡೋದು, ಸ್ನೇಹಿತರ ಜೊತೆ, ಆ ರೀತಿಯಾದ ಭಾವನೆಗಳು ಏನಾದ್ರು ಇದೆಯಾ? ನಾವು ಬೆಳಗ್ಗೆ ಎದ್ರೇನೆ ಈ ಕಲ್ಲು, ಬೆಳಗ್ಗೆ ಎದ್ರೆ ಇಲ್ಲೆಲ್ಲ ಸೇರ್ಕ ಕಾಫಿ ಕುಡಿಯೋದೇ.
2023 ಚುನಾವಣೆ ಸಂದರ್ಭದಲ್ಲಿ ಉಗ್ರೇಶ್ ಅವರು JDS ಅಭ್ಯರ್ಥಿ ಆದಾಗ ಅನೇಕ ಕಾರ್ಯಕರ್ತರು ನಿಮ್ಗೆ ಹಣವನ್ನು ದೇಣಿಗೆ ಕೊಟ್ರು ಅಂತಕ್ಕಂಥ ಮಾತಿದೆ, ನಿಜನಾ? ಹೌದು. ಹಾ. ಅಂತ ಸಂದರ್ಭದಲ್ಲಿ ನಾನು ಹಳ್ಳಿನಲ್ಲಿ ನಾನು ಕ್ಯಾನ್ವಾಸ್ ಹೋದಾಗ ಏನ್ ನಾನು ಯಾವುದೇ ಹಳ್ಳಿಗೆ ಹೋದ್ರು ನನ್ನ ತಾಯಂದಿರು ಇವತ್ತು ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ ಅಭಿಮಾನಿಗಳು ಇರ್ಬೋದು, ಇವತ್ತು ಚುನಾವಣೆಯ ಖರ್ಚನ್ನು ಇವತ್ತು ನಾನು ಹೆಚ್ಚಿನದಾಗಿ ನನ್ನ ತಾಯಂದಿರು ನನಗೆ ಕೊಟ್ರು. ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ 2023 ಚುನಾವಣೆಗೆ ಸ್ಪರ್ಧಿಸಿದ್ದ ಕ್ಯಾಂಡಿಡೇಟ್ಗಳು ಒಬ್ರು ಮಾಜಿ ಸಚಿವರು, ಒಬ್ರು ಮಾಜಿ ಶಾಸಕರು, ಅದರಲ್ಲಿ ಒಬ್ಬ ಬಡ ಕುಟುಂಬದ ಒಬ್ಬ ಅಭ್ಯರ್ಥಿ. ಹೇಗನ್ನಿಸ್ತು? ನಾನು ಗೆಲ್ತೀನ, ಇವ್ರ ಜೊತೆ ನನ್ನ ಕೈಲಿ ಕಾಂಪಿಟೇಟ್ ಮಾಡಕ್ ಆಗುತ್ತ? MLA ಅಭ್ಯರ್ಥಿ ಆದ್ರೂ ಕೂಡ ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ. ಬಾಡಿಗೆ ಮನೆ ಯಾಕೆ ಅನ್ಮನೆ ನಿಮ್ಮ ಯಜಮಾನ್ರು ಉಗ್ರೇಶ್ ಅವ್ರಿಗೆ ಒಂದು ಪ್ರೀತಿಯ ಊಟ ಅಂದ್ರೆ ಯಾವ್ದು? ಪ್ರೀತಿಯ ಊಟ ಅಂದ್ರೆ ಅವ್ರಿಗೆ ಏನ್ ಜಾಸ್ತಿ ಅವ್ರಿಗೆ ತಿಂಡಿ ಕೇಳಲ್ಲ, ಬೇರೆ ಇನ್ನೇನು ಕೇಳಲ್ಲ. ಒಂದು ಸೊಪ್ಪಿನ ಸಾರು, ಕೀಸಿ ಸಾರು, ಮಸೊಪ್ಪು, ಒಟ್ಟಿನಲ್ಲಿ ಬಿಸಿ ಮುದ್ದೆ. ಎಸ್, ಎಲ್ರಿಗೂ ನಮಸ್ಕಾರ. ವಿಶೇಷ ಹೋಮ್ ಟೂರ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ಬಂದಿದ್ದೇನೆ ಶಿರಾ ವಿಧಾನಸಭಾ ಕ್ಷೇತ್ರದ 2023 JDS ಅಭ್ಯರ್ಥಿ ಉಗ್ರೇಶ್ ಅವರ ಹೋಮ್ ಟೂರ್ ಮಾಡೋದಕ್ಕೆ. ಇವತ್ತು ಕೂಡ ಹಳ್ಳಿಯಲ್ಲಿ ಜೀವನವನ್ನ ಕಟ್ಕೊಂಡು ಒಂದು ಚಿಕ್ಕ ಮನೆಯಲ್ಲಿ ಒಬ್ಬ JDS ಅಭ್ಯರ್ಥಿ ಆದ್ರೂ ಕೂಡ ಚಿಕ್ಕ ಮನೆಯಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಹಳ ಸಿಂಪ್ಲಿಸಿಟಿ ಒಬ್ಬ ವ್ಯಕ್ತಿ ಅಂದ್ರೆ ಅದು ಉಗ್ರೇಶ್ ಅವರು. ಜೊತೆಗೆ ನೀವು ಬಂದೇಳಿಕೆ ನೋಡ್ಬೋದು, ಉಗ್ರೇಶ್ ಅವ್ರ ಜೊತೆ ದೇವೇಗೌಡರ ಅವರ ಒಂದು ಫೋಟೋವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಪ್ರಾರಂಭದಲ್ಲೇ ಬಾಗಿಲಿನ ಮೇಲೆ ಇಟ್ಟಿದ್ದಾರೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಉಗ್ರೇಶ್ ಅವರು ಅಧ್ಯಕ್ಷರು, ಮೊದಲು ಜಾತ್ಯತೀತ ಜನತಾದಳ ಶಿರಾ ತಾಲೂಕು ಅಧ್ಯಕ್ಷರು, ನಗರಸಭಾ ಸದಸ್ಯರು, ಟೌನ್ ಬ್ಯಾಂಕ್ ಸದಸ್ಯರು ಅಂತ ಇನ್ನೂ ಕೂಡ ಇಟ್ಕೊಂಡು ಅವರ ಹಾದ್ನೂರು, ಅವ್ರ ಊರೇನಿದೆ ಅಲ್ಲೇ ಕೂಡ ಇವತ್ತು ಕೂಡ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಸಿಂಪಲ್ ವ್ಯಕ್ತಿಯನ್ನ ಇವತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತೇನೆ. ಜೊತೆಗೆ ಉಗ್ರೇಶ್ ಅವ್ರ ಜೊತೆ ದೇವೇಗೌಡರು ಪ್ರಾರಂಭದಲ್ಲೇ ಬಾಗಿಲ ಮೇಲೆ ಇಟ್ಕೊಂಡು ಅವ್ರು ಪೂಜಿಸ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬ ವಿಶೇಷ ವ್ಯಕ್ತಿ. ಜೊತೆಗೆ ಶಿರಾ ವಿಧಾನಸಭಾ ಕ್ಷೇತ್ರದ 2023 JDS ಅಭ್ಯರ್ಥಿ ಆಗಿದವರು ಉಗ್ರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. 2023 ಚುನಾವಣೆ ಸಂದರ್ಭದಲ್ಲಿ JDS ಪಕ್ಷದ ಅಭ್ಯರ್ಥಿ ಆಗಿದ್ದವರು ಇನ್ನೂ ಕೂಡ ಹಳ್ಳಿಯಲ್ಲೇ ವಾಸ ಮಾಡ್ತಾ ಇದ್ದೀರಾ, ಯಾಕೆ? ಇಲ್ಲ, ನಾನು ಹುಟ್ಟಿದ್ದು ಆದ್ಲೂರು, ಬೆಳೆದಿದ್ದು ಇಲ್ಲೇ. ಆದರೆ ಇಲ್ಲಿ ಊರು ಬಿಟ್ಟು ನಾನು ಟೌನಲ್ಲಿ ನಾನು 3 ಸತಿ ನಗರಸಭಾ ಮೆಂಬರ್ ಆದ್ರೂ ಸಹ ನಾನು ಹಳ್ಳಿಯಲ್ಲೇ ಇದ್ದು ಟೌನಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಈಗಲೂ ಸಹ ನಾನು ಇಲ್ಲಿ ಇದ್ದೇನೆ, ಶಿರಾದಲ್ಲೂ ಇರ್ತೇನೆ. ಶಿರಾದಲ್ಲೂ ಬಾಡಿಗೆ ಮನೆ ಇದೆ, ಬಾಡಿಗೆ ಮನೆಯಲ್ಲೇ ಇದ್ದೇನೆ. ಊರಿಗೂ ಶಿರಾ 2 ಕಡೆನೂ ಓಡಾಡ್ಕೊಂಡು, ಜಮೀನ್ ಕಡೆ ಓಡಾಡ್ಕೊಂಡು ಕ್ಷೇತ್ರ ಕೆಲಸ ಮಾಡ್ಕೊಂಡಿದ್ದೇನೆ. ಓಕೆ, ನಾನು ಪ್ರಾರಂಭದಲ್ಲಿ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ ಜೊತೆ ದೇವೇಗೌಡರ ಫೋಟೋನ ಇಟ್ಟಿದ್ದೀರಾ, ಯಾಕೆ? ನಮ್ಮ ದೇವರು ಸನ್ಮಾನ, ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು. ಇವತ್ತು ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೆ ಅಂದರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಸನ್ಮಾನ್ಯ ಸತ್ಯನಾರಾಯಣ ಸಾಹೇಬರು ಮುಖೇನ ನಾನು ರಾಜಕಾರಣಕ್ಕೆ ಬಂದೆ. ಇವತ್ತು ನಾನೇನು 89ರಲ್ಲಿ ಚುನಾವಣೆಗೆ ನಾನು ಬಂದೆ, ಸತ್ಯನಾರಾಯಣ ಸಾಹೇಬರು ಪಕ್ಷಕ್ಕೆ, JDS ಪಕ್ಷಕ್ಕೆ ಬಂದೆ. ಅವತ್ತಿನಿಂದಲೂ ನಮ್ಮ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರನ್ನ ದೇವರ ಸಮಾನ, ಸನ್ಮಾನ್ಯ ದೇವೇಗೌಡರು ಏನು ಶಿವನು ಈಶ್ವರನ ಪೂಜೆ ಮಾಡ್ತಾರೋ ಅದೇ ಟೈಪ್ ನಾನು ಸಹ ಸನ್ಮಾನ್ಯ ದೇವೇಗೌಡರನ್ನ ನಾನು ಪೂಜೆ ಮಾಡ್ತೇನೆ. ಓಕೆ, ನೀವು ಒಬ್ಬ JDS ಅಭ್ಯರ್ಥಿ, MLA ಅಭ್ಯರ್ಥಿ ಅಂದ್ರೆ ಮನೆ ದೊಡ್ಡದಾಗಿರ್ತದೆ, ಎಲ್ಲೋ ಟೌನ್ ಅಲ್ಲಿ ಬೆಳಿತಾರೆ, ಜನಗಳ ಜೊತೆ ಸಿಗಲ್ಲ, ಈ ರೀತಿಯಾದ ವಾತಾವರಣ ಇರ್ತದೆ. ಆದ್ರೆ ಉಗ್ರೇಶ್ ಅವ್ರು ಯಾಕೆ ತುಂಬಾ ಸಿಂಪಲ್ ಮನೆ, ತುಂಬಾ ಸಿಂಪಲ್, ಯಾಕೆ? ಇಲ್ಲ, ನಮ್ಗೆ ನಾವೇನು ಶ್ರೀಮಂತರಲ್ಲ. ನಾವ್ ಹಿಂದೆ ನಾವು ಬೇಸಾಯ ಮಾಡ್ಕೊಂಬಂದ್ರೆ ನಮ್ಮ ಅಪ್ಪ ಅವರು ಒಂದು ಜಮೀನು ಬೇಸಾಯ ಮಾಡ್ಕೊಂಡು ರಾಗಿ ಭತ್ತ ಬೆಳ್ಕೊಂಡು ಜೀವನ ಮಾಡ್ಕೊಂಡು, ಅದ್ರಲ್ಲಿ ನಾನು ಸಹ ಅವ್ರ ಜೊತೆ ಬಂದಂತವ್ರು. ಆದ್ರೆ ನಮ್ಗೆ ಇದಕ್ಕಿಂತ ಇನ್ನೊಂದು ಹಳೆ ಮನೆ ಇದೆ ಪಕ್ಕದಲ್ಲಿ, ನನಗೆ ಭಾಗ ಕೊಟ್ಟಿರೋ ಅಂಥದ್ದು ಹಳೆ ಮನೆ. ಆ ಮನೆಯಲ್ಲಿದ್ದು ಇತ್ತೀಚೆಗೆ ಈ ಮನೆ ನಾನು 2020 ಇಸ್ವಿಯಲ್ಲಿ ನಾನು 23ರಲ್ಲಿ ನಾನು ಮನೆ ಇದನ್ನ ಕಟ್ಕೊಂಡು ಈ ಮನೆಗೆ ಬಂದೆ. ಅವತ್ತಿಂದಲೂ ಸಹ ಇದೇ ಮನೆಯಲ್ಲಿದ್ದೇನೆ ನಾನು. ಇದಕ್ಕಿಂತ ಹಳೆ ಮನೆ
ಅದು ಪಕ್ವದವಳದು. ಓಕೆ. ಅದರಿಂದ ನನಗೆ ಊರಿನ ವಾತಾವರಣ, ಊರಿನ ಜನ ನನಗಿಷ್ಟ. ಹಳ್ಳಿ ವಾತಾವರಣದಲ್ಲೇ ನಾನು ಬಂದಿದ್ದೆ. ಓಕೆ. ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟಿದವರು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದವರು, ಒಬ್ಬ ಶಾಸಕ ಅಭ್ಯರ್ಥಿ ಆಗಿದ್ದೀರಿ. ಯಾವ ರೀತಿ ಅನಿಸ್ತದೆ? ಅಲ್ಲ, ಇದು ಸಾಧನೆ ಯಾಕೆ ಆಗ್ಬಾರ್ದು? ಹೌದು. ಇವತ್ತು ಸನ್ಮಾನ್ಯ ದೇವಡಪ್ಪಾಜಿ ಅವರು ಒಬ್ಬ ಇಂಜಿನಿಯರ್ ಆಗಿ ಪ್ರಧಾನಮಂತ್ರಿ ಅವರಾಗಿಲ್ವ? ಆದ್ರೂ ನಾನು ಸಹ ಒಬ್ಬ ರೈತನ ಮಗ, ಒಬ್ಬ ಬಡವ್ರ ಮಗ. ನಾನು ಸಹ ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿ, ಸೊಸೈಟಿ ಸದಸ್ಯನಾಗಿ, ಅಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಕೆಳ ಹಂತದಿಂದ ಬಂದಿರೋಂಥ ನಾನು ಡೈರೆಕ್ಟರ್ ಡಿಗ್ರಿ ತಗೊಂಡಿಲ್ಲ. ಓಕೆ. ನಾನು LKG ಬಂದಂಥವ್ನು. ಇವತ್ತು ಜನಗಳು ಕಷ್ಟ ಗೊತ್ತು, ಜನಗಳು ಜೊತೆ ಬೆಳೆದಿರೋನು. ಅದರಿಂದ ಜನರ ಜೊತೆಗೆ ಒಡನಾಟ ಇಟ್ಕೊಂಡು ಬಂದಂಥವ್ ನಾನು ಹೈ ಲೆವೆಲ್ ಅಲ್ಲ, ವೈಟ್ ಕಾಲರ್ ಅಲ್ಲ, ನಾನು ಬಡವ್ರ ಜೊತೆ ಬೆಳಕು ಬಂದಿರೋ ಅಂತ. ನೀವು ನೋಡ್ತಾ ಇರ್ಬೋದು, 56ನೇ ಹುಟ್ಟುಹಬ್ಬದ ಶುಭಾಶಯಗಳು ಉಗ್ರೇಶ್ ಅಭಿಮಾನಿಗಳು ಬಳಗ ಪಟ್ನಾಯಕನಹಳ್ಳಿ ಅಂತ ಇದೆ. ಅದ್ಯಾವ ಸಂದರ್ಭ ಕುಮಾರಸ್ವಾಮಿ ಅವ್ರ ಜೊತೆ ಇದೆ? ಇದು ನಾನು 56ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣನವರು ಶಿರಾಗ್ ಬಂದಂಥ ಸಂದರ್ಭದಲ್ಲಿ ಯಾರೋ ನನ್ನ ಅಭಿಮಾನಿ ಆ ಫೋಟೋ ಹೊಡೆದು ನನಗೆ ನನ್ನ ಹುಟ್ಟುಹಬ್ಬದಲ್ಲಿ ಕೊಡ್ತಂತ ಸಂದರ್ಭ ಇದು. ಓಕೆ. ಸಂದರ್ಭ ಇದು ಉಗ್ರೇಶ್ ಅವರು ಅವರ ಧರ್ಮಪತ್ನಿ ಇರ್ತಕ್ಕಂಥ ಒಂದು ಫೋಟೋ, ಹಿಂದೆ ಮಕ್ಳುಗಳ ಫೋಟೋ ಇದೆ. ಎಷ್ಟು ನೆನೆಸ್ಕೊಳ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯನ್ನ ಅಂತ? ಪಾಪ ಬಹಳ ಒಳ್ಳೆಯವರು. ನನ್ನ ಈಗಿನ ರಾಜಕಾರಣಕ್ಕೆ, ಈಗಿನ ಹಳ್ಳಿನ ವಾತಾವರಣಕ್ಕೆ ನಮ್ಮ ಮನೆಯವರು ಹೊಂದ್ಕೊಂಡು ಹೋಗ್ತಾರೆ. ಪಾಪ ನಾವು ಯಾವಾಗಲೂ ಜನಸೇವೆ, ಜೊತೆಗೆ ಬೆಳೆದ್ ಬಂದವರು. ಆದರೆ ನಮ್ಮ ಮನೆಯವ್ರು ಪೂರ್ತಿ ಬೇರೆ ಏನು ಇಲ್ಲ, ಬರೀ ಊರು, ವ್ಯವಸಾಯ, ತೋಟ, ಜಮೀನು. ಜನಗಳು ಬಂದ ನಾವು ಮನೆ ಹತ್ರ ಬಂದವ್ರನ್ನ ವಿಚಾರಣೆ ಮಾಡಿ ಕಳ್ಸೋ ಅಂಥದ್ದು. ಅವ್ರು ಯಾವಾಗ್ಲಿ ಅಕಸ್ಮಾತ್ ನನ್ನೇನಾದ್ರು ಅನಿವಾರ್ಯ ಫೋನ್ ಎತ್ತಿಲ್ಲ ಅಂದ್ರೆ ಅವ್ರ ಫೋನಿಂದ ಇಂಥವ್ರು ಬಂದವ್ರೆ, ಅವ್ರು ಏನು ಕಷ್ಟ ಕೇಳಿ ಅಂತ ಫೋನ್ ಮಾಡಿ ಹೇಳ್ತಾರೆ. ಆದ್ರೆ ಬೇಜಾರು ಮಾಡ್ಕೊಳಲ್ಲ. ಎಷ್ಟೇ ಸರ್ತಿ ಏನಪ್ಪ ಇಷ್ಟೊಂದು ಜನ ಬರ್ತಾರೆ, ನಾನು ಹೆಂಗೆ ಸುಧಾರಿಸ್ಕೊಳೋದು ಹೆಂಗೆ ಅಂತ ಅನ್ನೋದೇ ಇಲ್ಲ. ಎಷ್ಟೇ ಜನ ಮನೆ ಹತ್ರ ಬರಲಿ, ಅವ್ರನ್ನ ಸಮಾಧಾನದಿಂದ ಕಳಿಸಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರ ನನ್ನ ಮುಖೇನ ಕೆಲಸ ಮಾಡಿಸಿ ಕಳಿಸ್ತಾರೆ. ಆ ಸ್ವಭಾವ ಅವ್ರು ಅಲ್ಲಿ ಬೆಳೆಸ್ಕೊಂಡ್ ಬಂದಿದ್ರೆ. ಮತ್ತೆ ಎಲ್ಲದಕ್ಕೂ ಅವರು ಆ ದೊಡ್ಡ ಕುಟುಂಬದಲ್ಲಿ ಬೆಳೆದ್ ಬಂದಂತವಳು. ಅವಳು ಹುಟ್ಟಿದ್ದು ಬೆಳೆದಿದ್ದು ಒಂದು ಬೇಸಾಯಸ್ಥರ ಮನೆ, ಒಂದು ಜನಗಳು ಕಷ್ಟದ ಜೊತೆ ಬೆಳ್ಕೊಂಬಂದಿರೋ ಅಂತ ಮನೆ. ಓಕೆ. ಅದು ಆ ಕಷ್ಟ ಸುಖ ಅವಳು ತವ್ರ ಮನೆಯಲ್ಲೇ ಅವಳಿಗೆ ಬಂದಿದೆ. ಇಲ್ಲೂ ಸಹ ಆ ಟೈಪ್ ಹೊಂದ್ಕೊಂಡು ಹೋಗ್ತಾಳ ಅಂತ ಏನು ಇದಿಲ್ಲ ಅವಳ ಹತ್ರ. ಪಾಪ ಒಳ್ಳೆ ಅವಳು. ಇವತ್ತು ಉಗ್ರೇಶ್ ಅವರು ಕೆಳಾಂತದಿಂದ ಬಂದವರು, ಬಡ ಕುಟುಂಬದವರಿಂದ ಬಂದವರು, ಇವತ್ತು ಶಾಸಕ ಅಭ್ಯರ್ಥಿ ಆಗಿದ್ದಾರೆ ಅಂದ್ರೆ ನಿಮ್ಮ ಧರ್ಮಪತ್ನಿಯವರ ಪಾಲಿದ್ಯಾ? 100% ಜೀವ. ಈಗ ಅವರು ಮನೆಯಲ್ಲಿ ಸಪೋರ್ಟ್ ಮಾಡದೇ ಇದ್ರೆ ಬಹಳ ಕಷ್ಟ. ಮನೆಯಲ್ಲಿ ಎಲ್ಲಾ ಸಪೋರ್ಟ್ ಮಾಡ್ಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ನಮಗೆ ಭುಜ ಕೊಟ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಮನೆಯಲ್ಲಿ ಅವರು ನನ್ನ ಜೀವನೇ ಅದು. ನನ್ನ ಹೆಂಡ್ತಿನೇ ನನ್ನ ಪ್ರಾಣ. ಉಗ್ರೇಶ್ ಅವ್ರಿಗೆ ಎಷ್ಟು ಜನ ಮಕ್ಕಳು, ಏನೇನ್ ಮಾಡ್ತಾ ಇದ್ದಾರೆ? ಇಲ್ಲ, ನನಗೆ 2 ಮಕ್ಕಳು. ದೊಡ್ಡವಳು ಹೆಣ್ಮಗಳು, ಎರಡನೇವನು ಸತೀಶ್ ಅಂತ, ಅವನು ಬಿ ಇಂಜಿನಿಯರು. ಮಗಳು ಕೊಟ್ಟು ಮದುವೆ ಮಾಡಿದ್ದೇನೆ. ಮಗಳ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ನನ್ನ ಮಗ ಇಂಜಿನಿಯರು. ಇವತ್ತೇನು ನನ್ನ ಜವಾಬ್ದಾರಿ ಎಲ್ಲ ತಗೊಂಡು ಇವತ್ತು ಒಬ್ಬ PWD ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಒಟ್ಟಾರೆ ಇದನ್ನೆಲ್ಲ ನೋಡಿದ್ರೆ, ಆದ್ಲೂರು ನೋಡಿದ್ರೆ, ನಿಮ್ ಮನೆ ನೋಡಿದ್ರೆ ಏನ್ ಅನಿಸ್ತದೆ ಉಗ್ರೇಶ್ ಸರ್? ಇದು ಆದ್ಲೂರು ಅಂದ್ರೆ, ನಮ್ಮೂರು ಅಂದ್ರೆ ನನ್ಗೆ ಸ್ವರ್ಗ. ನನ್ನ ಜಮೀನು, ನನ್ನ ತೋಟ, ನನ್ನ ನೂರು. ಇವತ್ತೇನಾದ್ರೂ ನನ್ನ ನೂರಿಂದ ನಾನು ಈ ಮಟ್ಟಕ್ಕೆ ಒಬ್ಬ MLA, ಒಬ್ಬ ಕ್ಯಾಂಡಿಡೇಟ್ ಆಗಿ ಬೆಳೆಯೋದಕ್ಕೆ ನಮ್ಮೂರೇ ಕಾರಣ. ನನ್ನ ಮತ್ತೊಮ್ಮೆ ಯಾವಾಗಲೂ ಯಾರೋ ಸಂದರ್ಶನ ಮಾಡಿದಾಗ ಹೇಳಿದೆ, ನನ್ನ ನೂರೇ ನನಗೆ. ನಮ್ಮಪ್ಪ ವಿರೋಧ ಆದಾಗ್ಲೂ ನನಗೆ ಅಶ್ವಥ್ ನಾರಾಯಣಪ್ಪರ ಒಬ್ರು, ನಮ್ಮ ರಂಗಾಪುರ ಗೊಲ್ರಟ್ಟಿನವರು, ಇಡೀ ಗೊಲ್ರಟ್ಟಿ ಆ ಸಮುದಾಯನೇ ನನಗೆ ಒಂದು ಶಕ್ತಿ ಕೊಟ್ಟು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ದು ರಂಗಾಪುರ ಗೊಲ್ರಟ್ಟಿ ಆದ್ಲು. ಉಗ್ರೇಶ್ ಅಣ್ಣವ್ರು ಮನೆ ಹತ್ರ ಬಂದೇ ಇಡ್ಕೇನೆ ದೇವ್ರಿಗೂ ಎಲ್ಲೋದ್ರು ದೇವ್ರುಗಳು ಫೋಟೋಗಳನ್ನ ಇಟ್ಟಿದ್ದೀರಾ? ದೇವಸ್ಥಾನ ರೂಮ್ ಇದೆ, ಯಾಕೆ ದೇವ್ರ ಮೇಲೆ ಅಷ್ಟೊಂದು ಒಲವು? ಬ್ರದರ್, ಈಗ ನಿಮಗೆ ಗೊತ್ತಿರ್ಬೋದು, ದೈವ ಶಕ್ತಿ ಬೇಕೇ ಬೇಕು. ಹೌದು. ದೇವ್ರಿಲ್ದ ಯಾವ ಮನುಷ್ಯನೂ ಬಾಳೋದಕ್ಕಾಗಲ್ಲ. ದೇವರೇ ಕಾರಣ. ಯಾವುದೇ ಕಷ್ಟ ಸುಖ ಬಂದ್ರೂ ನಾವು ದೇವ್ರನಲ್ಲಿ ಮರೆ ಹೋಗ್ತೇವೆ. ಈಗಲೂ ಸಹ ನಾನು ಬೆಳಿಗ್ಗೆ ಇದ್ರೆ
ಆ ದೇವ್ರ ದರ್ಶನ ಮಾಡೇ ನಾನು ಎದ್ದೇಳೋದು, ದೇವ್ರ ಮುಖ ನೋಡೇ ನಾನು ಎದ್ದೇಳೋದು. ನಾನು ಎಲ್ಲ ಹೊರಟರು ದೇವ್ರ ದರ್ಶನ ಮಾಡಿ ಒಳ್ಳೇದ್ ಮಾಡಪ್ಪ ದೇವ್ರೇ, ನನಗೆ ಯಾವ್ದು ತೊಂದರೆ ಆಗೋದಿರಲಿ, ನಮ್ಗೆ ಜನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಇರ್ಲಿ ಅಂತ ದೇವರಲ್ಲಿ ಕೈ ಮುಗ್ದೆ ನಾನು ಮನೆಯಿಂದ ಹೊರಕೊಳ್ಳೋದು. ಯಾವುದೇ ಕಾರಣಕ್ಕೂ ನನ್ನ ದೈವ ಭಕ್ತ, ಅದರಲ್ಲಿ ಅನುಮಾನನೇ ಬೇಡ. ನಾನು ದೇವ್ರ ನನಗೆ ಹೆಚ್ಚಿನದಾಗಿ ನಾನು ಪ್ರೀತಿಸೋ ದೇವ್ರು ಅಂದ್ರೆ ಶಿರ್ಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ. ನಾನು ಹೆಚ್ಚಿನದಾಗಿ ನಾನು ಈ ದೇವ್ರನ್ನ ನಾನು ಪೂಜೆ ಮಾಡ್ತೇನೆ. ಓಕೆ, ಶಿರಾ ನಗರದಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ನೀವು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಾತನಾಡಿದ್ದೀರಾ. ಆ ಘಟನೆಯ ಬಗ್ಗೆ ಹೇಳೋದಾದ್ರೆ? ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಅಲ್ಲಿ ಹೋಗಿ ನಗರಸಭೆ ಸದಸ್ಯನಾದೆ, ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷನಾದೆ. ಓಕೆ, ನನಗೆ ಒಂದು ಕೋರಮ್ಮು ಮೆಜಾರಿಟಿ ಬಂತು. ಮೆಜಾರಿಟಿ ಬಂದಾಗ ನಂಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ಕೋರ್ಟ್ಗೆ ಹೋಗಿ ಕೋರ್ಟಿಂದ ತಂದು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆ ಸಂದರ್ಭದಲ್ಲಿ ಮಾತಾಡ್ದಂತ ಫೋಟೋ ಇದು. ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇವತ್ತು ಶಾಸಕ ಅಭ್ಯರ್ಥಿಯಾಗಿದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಂದ್ರೆ ಆಶ್ಚರ್ಯ ಅಲ್ವಾ ಅಂತ? ಯಾವ ಮನುಷ್ಯ ಈಗ ಒಬ್ಬ ಕೆಳಮಟ್ಟದಿಂದ ಬಂದಿರೋನು ಒಬ್ಬ IAS ಆಫೀಸರ್ ಆಗ್ತಾನೆ, ಒಬ್ಬ ದೊಡ್ಡ ಆಫೀಸರ್ ಆಗ್ತಾರೆ. ನಾನು ಒಬ್ಬ ಕೆಳಮಟ್ಟದಿಂದ ಬಂದಿರೋ ನಾನು ಯಾಕೆ ಆಗ್ಬಾರ್ದು? ನನಗೆ ಯಾಕೆ ದೇವ್ರು ಅರ್ಹತೆ ಕೊಟ್ಟಿಲ್ವಾ? ಎಲ್ಲರ ಜೊತೆಗೂ ಬೆಳ್ಕೊಂಡಿದ್ದೇನೆ, ಎಲ್ಲರ ಜೊತೆಗಿದ್ದೇನೆ, ಬರೋ ಜೊತೆಗೆ ಸ್ಪಂದಿಸ್ಕೊಂಡು ಈ ಮಟ್ಟಕ್ಕೆ ನಾನು ಬಂದಿರೋದು. ನಮ್ಮ ಅಪ್ಪ MLA ಆಗಿಲ್ಲ, ನಮ್ಮ ಅಣ್ಣ MLA ಆಗಿಲ್ಲ, ನಮ್ಮ ದೊಡ್ಡಪ್ಪ MLA ಆಗಿಲ್ಲ. ನಾವೇನ್ ಶ್ರೀಮಂತರಲ್ಲ. ನಾನು ದನ ಕಟ್ಟ ಮನೆಯಲ್ಲಿ ಗೋಣಿ ಚೀಲ ಒತ್ಕೊಂಡು ಮನೆ ಕಾಣ್ತಿದ್ದ ಸಗಣಿದು ಸೋರೋದು. ಆ ಸೋರು ಒತ್ತಾಕ್ ಬಂದು ಒತ್ಕೊಳಕಿಲ್ದಾಗ ಅದನ್ನ ಸಗಣಿ ಚೀಲ ಒತ್ಕೊಂಡು ನಾನು ಮನೆ ಕಾಣ್ತಿದ್ದೆ. ಅಂತ ಸಂದರ್ಭದಲ್ಲಿ ಇವತ್ತು ದೇವ್ರು ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಉಗ್ರೇಶಣ್ಣ ಅವರು ಇದು ಚೆನ್ನಾಗಿರೋ ಮನೆ, ಇದು ನಿಮ್ಗೆ ಭಾಗ ಅದಕ್ಕಿಂತ ಮುಂಚೆಗೆ ಇದ್ರಂತ ಹಳೆ ಮನೆ ಅದೇನಾ? ಈಗ ಅಲ್ಲಿ ಕಾಣ್ತೈತಲ್ಲ ಅದೇ ನನಗೆ ಭಾಗ, ನಮ್ಮ ಅಪ್ಪಾಜಿ ಭಾಗ ಕೊಟ್ಟಿದಂಥದ್ದು ಅದೇ ಮನೆನೆ. ನಾನು 2005ರಲ್ಲಿ ನಾನು ಬೇರೆ ಹೋದಾಗ ನನಗೆ ಮನೆ ಕೊಟ್ಟಿದಂಥದ್ದು ಆ ಮನೆ. ನಿಮ್ ತಂದೆಯವ್ರಿಗೆ ಎದ್ರುಕೊಂಡು ಬುಲೆಟ್ ಗಾಡಿ ನಿಲ್ಸಿದ್ದೆಲ್ಲ ಯಾವ ಸ್ಥಳ ನೋಡಿದೆ? ಅದು ಆ ಮೂಲೆಗೆ ತಿರ್ಕೊಂಡ್ ಬರ್ತಿದ್ವಿ. ನಮ್ಮ ಅಪ್ಪಗೆ ಎದ್ರಕೊಂಡು ಆ ಸೌಂಡ್ಗೆ ಇಷ್ಟೊತ್ನಾಗ ಲೇಟ್ ಆಗಿ ಬರ್ತಾನೆ, 10 ಗಂಟೆಗೆ 11 ಗಂಟೆ ಮನೆಗೆ ಬರ್ತಾನಂತ ನಮ್ಮ ಅಪ್ಪ ಬಹಳ ಸ್ಟ್ರಿಕ್ಟು. ಯಾರಿಗೂ ಎದ್ರಕೊಂತಿಲ್ಲ, ನಾವು ಎದ್ರಕೊಂಡು ಬಹಳ ಎದ್ರಕೊಂತಿದ್ವಿ. ಆ ಮೂಲೆಗೆ ಟರ್ನ್ ಮಾಡ್ಕೊಂಡು ಅಲ್ಲಿ ಆಫ್ ಮಾಡಿ ಸೀದಾ ತಂದು ಇಲ್ಲಿ ಗಾಡಿ ನಿಲ್ಸಿ ಒಳಗಡೆ ಹೋಗ್ತಿದ್ದೆ. ನೀವು ಲೇಟ್ ಆಗಿ ಬಂದ್ರು, ನಿಮ್ ತಾಯಿಯವ್ರು ನಿಮ್ಮನ್ನ ಕಾಯ್ತಾ ಇದ್ರು ಎಷ್ಟೊತ್ತೇ ಆಗ್ಲಿ? ನೋಡಿ, ಇದೇ ಜಗತಿ ಕಟ್ಟೆ ಮೇಲೆ ನಮ್ಮ ತಾಯಿ ಕಾಯ್ತಾ ಇದ್ದು. ನಾನು ಯಾವ ಮನೆಯಲ್ಲಿದ್ದೆ, ಈ ನನ್ನ ತಾಯಿ ಕಾಯ್ತಿದ್ದು ಇದೇ ಜಗತಿ ಕಟ್ಟೆ ಮೇಲೆ. 12 ಗಂಟೆಗೆ ಬರ್ಲಿ, ನಾನು 1 ಗಂಟೆ ಬರ್ಲಿ ಕಾಯ್ತಿದ್ದು ಇದೇ ಜಗತಿ ಕಟ್ಟೆ ನನ್ನ ಮನೆ. ಉಗ್ರೇಶಣ್ಣ ಅವ್ರದ್ದು ಹಳೆ ಮನೆ ಇದು. ಇಲ್ಲಿ ಆ ಘಟನೆಗಳು ಬಾಲ್ಯ ಜೀವನದಲ್ಲಿ ಇಲ್ಲಿಗ ನಾನು ಬೇರೆ ಹೋದಾಗ ಕೊಟ್ಟಿದ್ ಮನೆನೇ ಇದು. ಇದ್ರಲ್ಲಿ ದನ ಕಟ್ತಿದ್ವಿ, ಎಮ್ಮೆನ. ಇದ್ರಲ್ಲಿ ವಾಸ ಇದ್ವಿ. ಈ ಮುಂದ್ಗಡೆ ಚಪ್ರ ಹಾಕಿತ್ತು. ಅಡಿಗೆ ಮಾಡ್ತಿದ್ದು ಈ ಕಡಿ ಇಕ್ಕಿದೀವಲ್ಲ, ಅಡಿಗೆ ಮಾಡ್ತಿದ್ದೆ ನಮ್ಮ ಮನೆಯವ್ರ ಇಲ್ಲಿ ಈ ಕಡಿ ಜಾಗದಲ್ಲಿ ಅಡಿಗೆ ಮಾಡ್ತಿದ್ದು. ಈ ಅವಾಗ ಬಚ್ಚಲೂ ಇರ್ಲಿಲ್ಲ, ಹಿಂದ್ಗಡೆ ತಟ್ಕೆ ಕಟ್ಕೊಂಡು ಜೀವನ ಮಾಡ್ತಿದ್ವಿ ಈ ಮನೆ ಒಳಗಡೆ. ಅಷ್ಟೊಂದು ಕಷ್ಟಗಳನ್ನ ಅನುಭವಿಸಿ ಬಡತನ ಬಿಟ್ಟು ನಿಂತವ್ರು ಇವತ್ತು ಒಂದ್ ಲೆಕ್ಕದಲ್ಲಿ ಭಗವಂತ ನನ್ನ ಸುಖವಾಗಿಟ್ಟಿದ್ದಾನೆ. ಆ ಘಟನೆಗಳನ್ನ ನೆನೆಸ್ಕೊಳ್ಳೋದಾದ್ರೆ ಯಾವ ರೀತಿ ಭಾವುಕ ಆಗುತ್ತೆ ಸರ್? ಈಗ ನಾವು ಕೆಳಮಟ್ಟದಿಂದ ಬಂದಿದ್ದೀವಿ ಬ್ರದರ್. ಈಗ ನಾವು ಕಷ್ಟ ಸುಖ ಬಂದಿರೋಂಥವ್ರು. ಮತ್ತೆ ನಾವು ಗೋಣಿ ಚೀಲ ಹೊತ್ಕೊಂಡು ಮನೆ ಕಾಣ್ತಿದ್ದಂತ ನಮ್ಗೆ ಸೈಕಲ್ ಆಗಿ ಒಂದು ತಗೊಳಕ್ ಶಕ್ತಿ ಇರ್ಲಿಲ್ಲ. ಇವತ್ತು ದೇವ್ರು ನಮ್ಗೆ ಶಕ್ತಿ ಕೊಟ್ಟ. ಇವತ್ತು ನಮ್ಮ ಮೋಟರ್ ಸೈಕಲ್ ಓಡಾಡೋಂತ ಶಕ್ತಿ ಕೊಟ್ಟ. ಇವತ್ತು ಕಾರಲ್ಲಿ ಓಡಾಡಂತ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ಇಲ್ಲದೆಲ್ಲ ನಾವು ಯಾವುದೇ ಒಂದು ಸಂದರ್ಭನು ಮರಿಬಾರ್ದು. ಇವತ್ತು ನಮ್ಗೆ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ನಮ್ಮನ್ನ 5 ಜನ 9 ಜನ ನಮ್ಮ ಮಕ್ಕಳು, ನಾವು 4 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಳು, ಅಷ್ಟು ಜನನು ಸಾಕೊಂಡು ಮದುವೆ ಮಾಡಿ ಸ್ವಲ್ಪ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು, ಅವಾಗ ಕಮರ್ಷಿಯಲ್ ಇರ್ಲಿಲ್ಲ, ಬರೇ ರಾಗಿ ಬೆಳಿಬೇಕು, ಭತ್ತ ಬೆಳಿಬೇಕು, ಅದ್ರಲ್ಲೇ ಜೀವನ ಮಾಡಿಸ್ಕೊಂಡು ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ನಮ್ಮ ಅಪ್ಪಾಜಿ ತಂದ್ರು. ಇವತ್ತು ದೇವ್ರು ನಮ್ಮನ್ನ ಈ ಮಟ್ಟಕ್ಕೆ ಇಟ್ಟಿದ್ದಾನೆ. ನಾನು ಇನ್ನೊಂದು ಮಾತನ್ನ ಕೇಳಕ್ ಬಂದೆ. ಒಬ್ಬ ಶಾಸಕ ಅಭ್ಯರ್ಥಿ ಅಂದ್ರೆ
ಕಾರಲ್ಲಿ ಓಡಾಡ್ತಾರೆ, ಸಿಗೋದಿಲ್ಲ. ಅದು ಸಂದರ್ಭದಲ್ಲಿ ನಾನು ದಾರಿ ಗುಂಟೆ ಬರ್ಬೇಕಾದ್ರೆ ಗಾಡಿಯಲ್ಲೇ ಓಡಾಡ್ಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತೀರಾ. ಯಾಕೆ ಆ ಮನೋಭಾವ ಬಂತು ಉಗ್ರೇಶ್ ಅವ್ರಿಗೆ? ಇಲ್ಲ ಇಲ್ಲ, ನನಗೆ ಅದು ಬೆಳಿಗ್ಗೆ ಎದ್ದ ತಕ್ಷಣ 5:30 ಎದ್ದು ಹಾ. ವಾಕ್ ಮಾಡಿದ ತಕ್ಷಣ ಅಲ್ಲೆಲ್ಲ ಜನ ಬರ್ತಿರ್ತಾರೆ, ಅವ್ರಿಗೆಲ್ಲ ಮಾತಾಡ್ಸಿ ಹಾ. ಮತ್ತೆ ನಾನು ಬೆಳಿಗ್ಗೆ 7 ಗಂಟೆಗೆ ನಾನು ಅಲ್ಲ ಊರಿಗೆ ಮೋಟರ್ ಸೈಕಲ್ ಬಂದ್ಬಿಡ್ತೀನಿ. ಓಕೆ. ಸ್ಕೂಟಿ ಒಳಗ ಮೋಟರ್ ಸೈಕಲ್ ಏನ್ ಸಿಗ್ತದೋ ಅದ್ರಲ್ಲಿ ನಾನು ಬೆಳಿಗ್ಗೆ ತೋಟ ಬಂದೆ ನಾನು ಮತ್ತೆ ಟೌನಿಗೆ ಬರೋದು. ನಾನು ಬರ್ಬೇಕಾದ್ರೆ ಎಷ್ಟು ಜನ ಸಿಗ್ತಾರೆ ಅವ್ರಿಗೆಲ್ಲರಿಗೂ ಮಾತಾಡಿಸ್ಕೊಂಡು ಯಾವ ಹೋಟ್ಲು ತಾವು ಎಲ್ಲಿ ಸಿಗ್ತಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಒಂದು ಆ ಟೈಪ್ ಅಲ್ಲಿ ಜನ ಜೊತೆಗೆ ಬಂದಿರ ಅಂತ. ಅದು ನಮ್ಗೆ ಈಗ ಬದಲಾವಣೆ ಆಗಲ್ಲ. ನಾವ್ ಏನ್ ಗೊತ್ತಾ, ಈ ಊರಾಗ ಬೆಳಗ್ಗೆ ಎದ್ರೆ ಟೀ ಅಂಗಡಿ ಟೀ ಕುಟ್ಕೊಂಡು ಜನಗಳು ಮಾತಾಡ್ಸ್ಕೊಂಡು ಮುದ್ದೆನ ಸೊಪ್ಪ ತಿನ್ಕೊಂಡು ಓಡಾಡಿರ ಅಂತ ಜನ. ಮತ್ತೆ ನಮ್ಗೇನು ಹೈಟ್ ಹಾಕಿ ಏನು ಗೊತ್ತೇ ಇಲ್ಲ ನಮ್ಗೆ. ನಮ್ಗೇನ್ ಗೊತ್ತಾ, 11 ಗಂಟೆ ಆದ್ರೂ ನಮ್ಮ ಮಗ ತೊಳ್ದಿರ ಕರೆಕ್ಟ್ ಟೈಮಲ್ಲಿ. ಬೆಳಿಗ್ಗೆ ಇಲ್ಲಿ ಹೊಲ್ತಾಗ ಬಂದ್ರೆ 11 ಗಂಟೆ ಆದ್ರೂ ಮಗ ತೊಳ್ದಿರಲ್ಲ. ಒಟ್ಟಾರೆ ವಿಷ್ಣುವರ್ಧನ್ ಒಂದು ಫಿಲಂ ಇದೆ ಜನನಾಯಕ ಅಂತ. ಒಟ್ಟಾರೆ ನೀವು ಜನನಾಯಕ ಅಲ್ಲ, 100% ಅದ್ರಾಗೆ ನನ್ ವೃತ್ತಿನೇ ನನ್ ಜನ ಜೊತೆ ಬರ್ಕೊಂಬಂದಿರೋದು. ನಾನೇನ್ ಗೊತ್ತಾ, ನನ್ ಹೆಂಡತಿ ಬ್ಯಾಸ ನೋಡ್ಕೊಂತಾರೆ, ಜಮೀನ್ ಕಡೆ ನಮ್ ಮನೆಯವ್ರು ನೋಡ್ಕೊಂತಾರೆ. ನನ್ ಬೆಳಿಗ್ಗೆ ಎದ್ರೆ ಜನಸೇವೆನೆ, ಬೇರೆ ಕೆಲ್ಸನೇ ಇಲ್ಲ. ಜನ ಜೊತೆ ಬೆಳೆದ್ಕೊಂಡು ಜನಸೇವೆ ಮಾಡ್ಕೊಂಡು ಜನಸೇವೆಯಿಂದಲೇ ಇವತ್ತು ಈ ಮಟ್ಟಕ್ಕೆ ನನ್ನ ಜನ ಗುರುತಿಸುವಂತ ಅವಕಾಶ ಆಗಿರೋದು ಜನಸೇವೆಯಿಂದಲೇ. ಶ್ರೀಮಾನ್ ರಂಗಪ್ಪನವರು ಜಮೀನ್ದಾರರು 2003 ನಿಮ್ಮ ತಂದೆಯವರು ಮರಣ ಹೊಂದ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ನೋವು ಆಗ್ತದೆ? ನಿಮ್ಮ ಸರ್, ನಾನು ಹೇಳ್ತೀನಲ್ಲ, ಇವತ್ತು ಯಾವ್ದೇ ಒಂದು ವಯಸ್ಸಾದಾಗ ಒಬ್ಬ ಮನೆತಾಗೆ ಒಬ್ಬ ವಯಸ್ಸಾದ ಮನುಷ್ಯ ಇದ್ರೆ ಬುದ್ಧಿ ಹೇಳೋಂತವ್ರು ಅವ್ರೆ. ನಾವೇನಾದ್ರೂ ಒಂದ್ ತಪ್ಪು ಹೆಜ್ಜೆ ಇಕ್ತಾಗ ಒಂದ್ ತಪ್ಪು ನಡ್ಕೊಂಡಾಗ ಬೈದು ಬುದ್ಧಿ ಹೇಳ್ತಿದಂತವ್ರು ನಮ್ ಅಪ್ಪಾಜಿ ಅವರು. ಈಗ ಆ ಸಂದರ್ಭಗಳು ನಾವ್ ಈಗ ಜ್ಞಾಪಕ ಮಾಡ್ಕೊಳಕ್ ಆಗಲ್ಲ. ಅವ್ರ ಕಷ್ಟಗಳು. ಈಗ ನಾವು ಸುಖವಾಗಿರೋ ಟೈಮಲ್ಲಿ ನಮ್ ತಂದೆ ತಾಯಿ ಇಬ್ರು ಇಲ್ಲ. ಈಗ ನನ್ನ ಆ ಮಟ್ಟಕ್ಕೆ ಅವ್ರು ನೋಡ್ತಾನೆ ಅಂದ್ಕೊಂಡೇ ಇರ್ಲಿಲ್ಲ. ಇವ್ ನಿಮ್ ಮಟ್ಟಕ್ಕೆ ಬೆಳಿತೇನೆ ಅಂತೆಲ್ಲ ಗೊತ್ತಿಲ್ಲ. ನಮ್ಮಪ್ಪ ಯಾವಾಗ್ಲೂ ನಮ್ಮಪ್ಪ ಸಾಯವರ್ಗು ಅಪ್ಪಲ್ಲಿ ಅಂತೆಲ್ಲ ನಾನು ಬೈದಿದ್ದು. ನಿಜವಾಗ್ಲೂ ನಾನು ಒಳ್ಳೇನು ಅಂತ ಹೇಳಿದ ದಿವಸ ನಮ್ಮ ಅಪ್ಪ ಇದಿಲ್ಲ. ನಮ್ ತಾಯಿ ಯಾವಾಗ್ಲೂ ನನ್ ಮಗ ಒಳ್ಳೇನು ಅಂತ ಹೇಳ್ತಿದ್ದೆ ಬಿಟ್ರೆ, ನಮ್ಮಪ್ಪ ಇವ್ನ ಯಾವ ಮನೆಗ್ ಮಾರಿ ಊರಿಗೆ ಉಪ್ಕಾರೆ. ಎಂತ ಸಂದರ್ಭ ಬಂದ್ರು ನಮ್ಮಪ್ಪ ಹೊಗಳಿದ ದಿವಸ ನಾನು ನೋಡಿಲ್ಲ. ಇಂಥ ಸಂದರ್ಭದಲ್ಲೂ ನಮ್ ತಾಯಿ ಏನ್ ಮಾಡಿದ್ರು, ನನ್ ಮಗ ಒಳ್ಳೇನು. ನಮ್ಮ ಅಪ್ಪಾಜಿ ಅದೆಷ್ಟ್ ಸತಿ ನಮ್ಮೆ ವಹಿಸ್ಕೊಂಡೈತ ನಮ್ಮಪ್ಪ ಇದ್ದಾಗೆ. ನಮ್ಗೆಲ್ಲ ಊಟಕ್ಕೆ ಇಕ್ಬೇಕಾರೆ ಎಲ್ಲ ಓಡಾಡ್ಕೊಂಡ್ ಬಂದ್ರೆ ನನ್ಗೆ ಉಬ್ಬಕ್ ಇಕ್ತೀಯ, ಇಲ್ಲಿ ಮನೆ ಬಿಗೆ ಮಾಡೋರ್ಗೆ ಉಬ್ಬಕ್ ಇಕ್ಕಲ್ಲ. ನಾವ್ 5 ಜನ ತಂದ್ಬಿಡು, ನಾನೆಲ್ಲ ಓಡಾಡ್ಕೊಂಡ್ಬಂದ್ರೆ ನಮ್ ತಾಯಿ ಸೆರಗನ್ ಮರೆಲ್ ತಂದು ಉಂಬಕ್ ಇಕ್ಕೋದು. ಒಟ್ಟಾರೆ ನಿಮ್ಮ ತಾಯಿಯವರು ಜಾನಕಮ್ಮನವರು ಇವತ್ತಿನ ದಿನ ಇದ್ದಿದ್ರೆ ನಿಮ್ಮ ಈ ಬೆಳವಣಿಗೆ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರು? ನಿಜವಾಗ್ಲು ನಾನು ಅದ್ ಹೇಳ್ಬಾರ್ದು. ನಮ್ ತಾಯಿ ನನ್ಗೋಸ್ಕರ ಕಷ್ಟಪಟ್ಟಿರೋದು, ಆ ನೋವು, ಅಪ್ಪನ ಹತ್ರ ಹಿಂಸೆ ಪಟ್ಟಿರೋದು, ಆ ಸಂದರ್ಭಗಳನ್ನ ನೆನ್ಸ್ಕೊಂಡಾಗ ಅಂತಿಂತ ನೋವು ಬರಲ್ಲ. ಅದು ಇದು ನನ್ನ ಮನ್ಸಲ್ಲಿ ನನ್ ಕಾಡ್ತಿರ್ತೈತೆ. ನಾನು ಇವತ್ತು ಸುಖವಾಗಿರೋ ಟೈಮಲ್ಲಿ ನಾನು ಇವತ್ತು ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನಾವೇನ್ ಇವತ್ತು ಒಬ್ಬ ಮಗ ಕೊಟ್ಟಿದ್ದಾನೆ, ಒಬ್ಬ ಮಗಳು ಕೊಟ್ಟಿದ್ದಾನೆ. ಇವತ್ತು ನಮ್ ತಾಯಿ ನಮ್ ಜೊತೆಗೆ ಇನ್ನೂ ಒಂದು ಸ್ವಲ್ಪ ದಿವಸ ಇರ್ಬೇಕಾಯ್ತು ಅಂತ ನಾನಾದ್ರೂ ಮನ್ಸಲ್ಲಿ ಅಂದ್ಕೊಂತೀನಿ. ಏನೋ ದೇವ್ರು ಅವ್ರನ್ನ ಅರ್ಜೆಂಟ್ ಆಗಿ ಕರ್ಕೊಂಡ್ಬಿಟ್ಟ. ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಹಣ ಇಲ್ಲ ಸಂದರ್ಭದಲ್ಲಿ ನಿಮ್ ತಾಯಿಯವರು ಏನಾದ್ರು ರಾಗಿ ಅಕ್ಕಿ ಏನಾದ್ರು ಮಾರಿ ನಿಮ್ಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಉದಾಹರಣೆ? ಅವಾಗ ಎಂತ ಸಂದರ್ಭದಲ್ಲೂ ನಮ್ ತಾಯಿನೇ ಕೊಡ್ತಿದ್ದು. 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು. ಅವಾಗ ಆ ಸಂದರ್ಭ ನಮ್ಗಲ್ಲಿ ದುಡ್ಡೇ ಇರ್ಲಿಲ್ಲ. ಅವಾಗ ಗೊತ್ತಾ, ನಾವು ದುಡ್ಡಿನ ಮಕನೇ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ನಮ್ ತಾಯಿನ ಏನಾದ್ರು ಖರ್ಚು ಸರಾಕ್ ಓಡಾಡಕ್ಕೂ ಅದಕ್ಕೆಲ್ಲ ನಾವು ಅಪ್ಪ ಕಾಣ್ದ ಕೊಡ್ತಿದ್ ನಮ್ ತಾಯಿನೇ. 2023 ಚುನಾವಣೆ ಸಂದರ್ಭದಲ್ಲಿ ಉಗ್ರೇಶ್ ಅವರು JDS ಅಭ್ಯರ್ಥಿ ಆದಾಗ ಅನೇಕ ಕಾರ್ಯಕರ್ತರು ನಿಮ್ಗೆ ಹಣವನ್ನು ದೇಣಿಗೆ ಕೊಟ್ರು ಅಂತಕ್ಕಂತ ಮಾತಿದೆ, ನಿಜನಾ? ಹೌದು. ಎಂತ ಸಂದರ್ಭದಲ್ಲಿ ನಾನು ಹಳ್ಳಿನಲ್ಲಿ ನಾನು ಕ್ಯಾನ್ವಾಸ್ ಹೋದಾಗ ನಾನು ಯಾವುದೇ ಹಳ್ಳಿಗೆ ಹೋದ್ರು ನನ್ನ ತಾಯಂದಿರು, ಇವತ್ತು ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ ಅಭಿಮಾನಿಗಳಿರ್ಬೋದು, ಇವತ್ತು ಚುನಾವಣೆಯ ಖರ್ಚನ್ನು ಇವತ್ತು ನಾನು ಹೆಚ್ಚಿನದಾಗಿ ನನ್ನ ತಾಯಂದಿರು ನನಗೆ ಕೊಟ್ರು. ಯಾವುದೇ ಊರಲ್ಲಿ ಹೋದಾಗ ಭಿಕ್ಷೆ ಬೇಡಿ ತಂದು ನನಗೆ ನಮ್ಮ ಹತ್ರ ನಮ್ಮೂರ್ದಿಷ್ಟು ದುಡ್ಡು ನಿನ್ನ ಖರ್ಚಿಗೆ ಇಟ್ಕೊಂತ ಕೊಟ್ಟಂತ ಸಂದರ್ಭಗಳೇ ಜಾಸ್ತಿ. 2023 ಚುನಾವಣೆಗೆ ಸ್ಪರ್ಧಿಸಿದ್ದ ಕ್ಯಾಂಡಿಡೇಟ್ಗಳು ಒಬ್ರು ಮಾಜಿ ಸಚಿವರು, ಒಬ್ರು ಮಾಜಿ ಶಾಸಕರು, ಅದ್ರಲ್ಲಿ ಒಬ್ಬ ಬಡ ಕುಟುಂಬದ ಒಬ್ಬ ಅಭ್ಯರ್ಥಿ. ಹೇಗನ್ನಿಸ್ತು? ನಾನ್ ಗೆಲ್ತೀನ, ಇವ್ರ ಜೊತೆ ನನ್ನ ಕೈಲಿ ಕಾಂಪಿಟೇಟ್ ಮಾಡಕ್ ಆಗುತ್ತಂತ ಯಾವತ್ತಾದ್ರು ಅನ್ನಿಸ್ತಾ ಸಂದರ್ಭದಲ್ಲಿ? ಹೌದು.
100% ನಾನು ಗೆದ್ದೇ ಗೆಲ್ತೇನೆ ಹಾ. ಎಂಬುದು ನನ್ನಲ್ಲಿ ಹುಮ್ಮಸ್ಸಿತ್ತು. ಅದು ನನಗಿನ್ನ ಹೆಚ್ಚಿನದಾಗಿ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಮುಖಂಡರುಗಳಿಗೂ ಬಹಳ ವಿಶ್ವಾಸ ಇತ್ತು. ಇವತ್ತು ಜೆಡಿಎಸ್ ಶಿರಾ ಭದ್ರಕೋಟೆ ಆಗ್ತದೆ. ಇವತ್ತು ಶಿರಾ ತಾಲೂಕಲ್ಲಿ ಜೆಡಿಎಸ್ ಹವಾ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಪ್ರಮುಖ ಕಾರಣ ಸತ್ಯನಾರಾಯಣ ಅಂತಂದ್ರೆ ಒಪ್ಕೊಳ್ತೀರಾ? 100% ಇವತ್ತೇನಾದ್ರೂ JDS ಈ ತಾಲೂಕಿನಲ್ಲಿ ಹವಾ ಆಯ್ತಂದ್ರೆ ಸತ್ಯನಾರಾಯಣ ಸಾಹೇಬ್ರು. ಓಕೆ. ಅವ್ರು ಹಾಕೊಟ್ಟಿದ್ದಂತ ಮಾರ್ಗದರ್ಶನ, ಹಾ. ಇವತ್ತು ಅವ್ರ ಗುಣಗಳೇ ಇವತ್ತೆಲ್ಲ ನಮ್ಮನ್ನ ಮಾರ್ಗದರ್ಶನವಾಗಿ ತಗೊಂಡು ಹೋಗ್ತಾ ಇರೋದು. ಓಕೆ. ಇವತ್ತು ಸನ್ಮಾನ್ಯ ದೇವೇಗೌಡಪ್ಪಾಜಿ ಅವರು, ಕುಮಾರಣ್ಣವರು ಇವತ್ತು ಬೇರುಗಳು, ಹಾ. ಆ ಬೇರುಗಳು ಯಾವ ಸಡಿಲಿಸಕ್ ಸಾಧ್ಯನೇ ಇಲ್ಲ. ಓಕೆ. ಒಂದು ವೇಳೆ ನೀವು ಸತ್ಯನಾರಾಯಣ ಅವರ ಜೊತೆ ಇದ್ದಾಗ, ಸತ್ಯನಾರಾಯಣ ಸಾಹೇಬ್ರ ಜೊತೆ ಇದ್ದಾಗ ಈ ಘಟನೆನ ಮರೆಯೋದಕ್ಕೆ ಆಗೋದಿಲ್ಲ, ನನಗೆ ಅಷ್ಟೊಂದು ಮಾರ್ಗದರ್ಶನ ಮಾಡಿದ್ರು ಅನ್ನೋದಾದ್ರೆ ಯಾವ ಘಟನೆನ ನೆನೆಸ್ಕೊಳ್ತೀರಾ? ಸರ್, ಅವರು ಸತ್ಯನಾರಾಯಣ ಸಾಹೇಬ್ರ ಹಾ. ನೇರ ಮಾತುಗಳು. ಓಕೆ. ಅವರು ಯಾವುದೇ ಸಂದರ್ಭದಲ್ಲಿ ಹಿಂದೆ ಮುಂದೆ ಮಾತಾಡ್ತಿರ್ಲಿಲ್ಲ. ಹಾ. ಆಗ್ತೈತಾ ಆಗುತ್ತೆ, ಆಗಲ್ವಾ ಆಗಲ್ಲ ಅಷ್ಟೇ. ಒಂದು ಲೆಟರ್ ಕೊಟ್ರ ಮನುಷ್ಯನಿಗೆ ಹಾ. 100 ಜನ ಬಂದ್ ಹೇಳಿರು ಅವ್ರು ಬದಲಾವಣೆ ಮಾಡ್ತಿರ್ಲಿಲ್ಲ. ಹಾ. 100 ಜನ ಬಂದು ಇದು ಸರಿ ಇಲ್ಲ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಕೊಟ್ಟಿರ್ತಾರ ಅದಕ್ಕೆ ಅವರು ಒಪ್ಕೊಂಡವ್ರು, ಹಾ. ಹಾ. ಬದಲಾವಣೆ ಇರ್ತಿಲ್ಲ ಅವ್ರ ಹತ್ರ. ಓಕೆ. ಉಗ್ರೇಶಿಗೊಂದು ಮಾತಾಡಿದ್ರೆ ಅದು ಎಷ್ಟು ಜನ ಬಂದ್ ಹೇಳಿದ್ರು ಅವ್ರು ವಿರೋಧ ಒಪ್ಕೊಂತಿಲ್ಲ. ಹಾ. ಹಾ. ಅವ್ರು ಮಾಡಿದ್ದೇ ಸರಿ. 2023 ಚುನಾವಣೆಗೆ ಉಗ್ರೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತದೆ ಪಕ್ಷ. ಎಲ್ಲೋ ಕೆಲವರು, ಅನೇಕರು ಈ ತಾಲೂಕಿನಲ್ಲಿ JDS ಪಕ್ಷ ಮತ್ತೆ ಉಗ್ರೇಶ್ ಅವ್ರನ್ನ ಸೋಲಿಸಿದ್ದು ಅದೇ ಪಕ್ಷದವರು ಅಂತ ಮಾತನಾಡ್ತಾರೆ, ನಿಜನಾ? ಇಲ್ಲ ಬ್ರದರು, ಸುಳ್ಳು. ಹಾ. ಈ ರಾಜಕಾರಣದಲ್ಲಿ ಜನ ಏನ್ ಬೇಕೋ ಮಾತಾಡ್ಬೋದು, ಆದ್ರೆ ಓಕೆ. ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು ಹ್ಮ್. ಯಾವುದೇ ಸಂದರ್ಭದಲ್ಲಿ ಹಾ. ಎದೆಗೆ ಎದೆ ಕೊಟ್ಟು ಹಾ. ಪಕ್ಷ ಕಟ್ಟಿ ಇವತ್ತು ನನ್ನ ಗೆಲ್ಸೋದಕ್ಕೆ ಪ್ರಯತ್ನ ಪಟ್ರು. ಇಲ್ಲ ಒಂದ್ ಕಡೆ ಹಾ. ನಾವು ಯಾವ್ದೋ ಒಂದು ಇವತ್ತು ಜಯಚಂದ್ರ ಅವ್ರ ಸಾಹೇಬ್ರು ಹ್ಮ್. ಇವತ್ತು 2 ಸರ್ತಿ ಸೋತಿದ್ರು. ಇವತ್ತು ಕೆಲವು ಈ ಭಾಗ್ಯಗಳು ಹಾ. ಸರ್ಕಾರ ಘೋಷಣೆ ಮಾಡಿದ್ರು. ಓಕೆ. ಆ ಘೋಷಣೆಯಿಂದ ನಾನು ಸೋತಿದ್ದೀನಿ ಬಿಟ್ರೆ ಹಾ. ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಮುಖಂಡರು, ನಮ್ಮ ಕಾರ್ಯಕರ್ತರು ಹಾ. ಅಂತ ಯಾವ್ದು ಯೋಚನೆ ಮಾಡಿಲ್ಲ. ಹಾ. ಅಂತದ್ದು ಅವ್ರು ಹಿಂದೂನು ಮಾಡೋದಿಲ್ಲ, ಮುಂದೆನೂ ಮಾಡೋದಿಲ್ಲ ಎಂಬ ನನ್ನ ಭಾವನೆ ಇದೆ. ನಾವು ಹಳ್ಳಿ ಕಡೆ ಈ ಕಲ್ಗಳ ಜೊತೆ ಗೋಣ್ ಮಾತನಾಡೋದು, ಸ್ನೇಹಿತರ ಜೊತೆ, ಆ ರೀತಿಯಾದ ಭಾವನೆಗಳು ಏನಾದ್ರು ಇದೆಯಾ ಇಲ್ಲಿ? ನಾವು ಬೆಳಗ್ಗೆ ಎದ್ರೇನೆ ಈ ಕಲ್ಲು, ಹಾ. ಬೆಳಗ್ಗೆ ಎದ್ರೆ ಇಲ್ಲೆಲ್ಲ ಸೇರ್ಕ ಕಾಫಿ ಕುಡಿಯೋದೇ ಇಲ್ಲಿ. ಹಾ. ಹಾ. ಎಲ್ಲಾರು ಬಂದು ಹಾ. ಕುತ್ಕೊಂಡು ಏನಾದ್ರು ನ್ಯಾಯ ಪಂಚಾಯತ್ಗೆ ಮಾಡಿದ್ರೆ, ಯಾರು ಜಗಳ ಆಡಿದ್ರೆ ಕುತ್ಕೊಂಡು ಈ ಕಲ್ಲಿ ಮೇಲೆ ಕುತ್ಕೊಂಡು ಜಾಸ್ತಿ ಬಗೆಹರಿಸೋದು. ಹಾ. ಇಲ್ಲ ಅಂದ್ರೆ ಅಲ್ಲಿ ಮನೆ ತಗ ಜಾಸ್ತಿ ಜನ ಆದ್ರೆ ಅಲ್ಲಿ ಮನೆ ಮುಂದಕ್ಕೆ ಹೋಗ್ತೀವಿ. ಓಕೆ. ಯಾವುದೇ ಒಂದು ಸಮಸ್ಯೆಗಳು ಬಂದ್ರು ನಾವು ಅಲ್ಲೇ ಕೂತ್ಕೊಂಡು ಬಗೆಹರಿಸೋದು. ಓಕೆ. ಓಕೆ. ಒಟ್ಟಿಗೆ ಈ ಕಲ್ಲಿಗೂ ನಿಮ್ಗೂ ಬಹಳ ಒಡನಾಟ ಇದೆ. ಬಹಳ ಒಡನಾಟ ಐತೆ. ಹಾ. ಇಲ್ಲೂ ಐತೆ, ಮನೆ ಮುಂದ್ಗಡೆ ಹಾಕಿದ್ವಲ್ಲ ಹಾ. ಹಾ. ಅಲ್ಲೂ ಒಡನಾಟ. ಕಲ್ಲಿ ಮೇಲೆ ಕೂತ್ಕೊಂಡು ಜಾಸ್ತಿ ಬಗೆಹರಿಸೋದು ಇಲ್ಲೇ ಪಂಚಾಯತ್ಗೆ. ಇಲ್ಲಿ ಅನೇಕ ನ್ಯಾಯ ಪಂಚಾಯತ್ಗೆ ಮಾಡ್ಬೇಕಾದ್ರೆ, ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾದ್ರೆ ಈ ವಾತಾವರಣ, ಈ ಆದ್ನೂರು ಗ್ರಾಮ ಎಷ್ಟು ಖುಷಿ ಕೊಡ್ತದೆ ಸರ್. ಹಳ್ಳಿ ವಾತಾವರಣನೇ ಬೇರೆ, ಹಾ. ಟೌನಿನ ವಾತಾವರಣನೇ ಬೇರೆ. ಓಕೆ. ಈ ಹಳ್ಳಿ ವಾತಾವರಣದಲ್ಲಿ ಯಾವ ಸಮಸ್ಯೆ ಬೇಕಾದ್ರೂ ಕೂತ್ಕೊಂಡು ಬಗೆಹರಿಸಬಹುದಿಲ್ಲ. ಹಾ. 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 ಈ ಜಾಗ ಅಂತ ಮಾನ್ಯತೆ ಪಡೆದ. ಮಾನ್ಯತೆ ಪಡೆದಿರ್ತೈತೆ. ಓಕೆ. ಈ ಜಾಗದಲ್ಲಿ ಎಂತ ಸಮಸ್ಯೆಗಳು ಇರ್ಲಿ ಹ್ಮ್. ಅದು ಬಗೆಹರಿದು ಹೊರಟೋಗ್ತೈತೆ. ಹ್ಮ್. ಹ್ಮ್. ನಾವು ಅದೇ ಟೌನ್ ಅಲ್ಲಿ ಹೋದಾಗ ಆ ಸಮಸ್ಯೆಗಳು ರಪ್ಪನ್ ಬಗೆಹರಿಯಲ್ಲ, ಹ್ಮ್. ಹ್ಮ್. ಸೃಷ್ಟಿ ಆಗ್ತವೆ. ಓಕೆ. ಆದ್ರೆ ನಾವು ಯಾವುದೇ ಸಮಸ್ಯೆಗಳನ್ನ ಜಾಸ್ತಿ ಹಳ್ಳಿನಲ್ಲಿ ಕುತ್ಕೊಂಡೆ ಇಲ್ಲೇ ಬಗೆಹರಿಸೋದು. ಹಳ್ಳಿಗೆ ಆ ಶಕ್ತಿ ಇದೆಯಾ ಅಂತ? ಸರ್, ಈ ಜಾಗಕ್ಕೆ ಅಷ್ಟು ಶಕ್ತಿ ಇದೆ. ಹಾ. ಈ ವಾತಾವರಣಕ್ಕೆ, ಈ ಹಳ್ಳಿಯ ವಾತಾವರಣಕ್ಕೆ ಅಷ್ಟು ಶಕ್ತಿ ಇದೆ. ಈಗಿನ ರಾಜಕಾರಣದಲ್ಲಿ ಕೆಲವು ರಾಜಕಾರಣಿಗಳು ಒಂದು ಹಂತಕ್ಕೆ ಬೆಳೆದಾಗ, ಶಾಸಕ ಅಭ್ಯರ್ಥಿ ಆದಾಗ ಬೆಂಗಳೂರಲ್ಲಿರೋದು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರೋದು, ಹೋಗೋದು, ಜನಗಳ ಕೈ ಸಿಗಲ್ಲ, ಚುನಾವಣೆ ಬಂದಾಗ ಸಿಗ್ತಾರೆ. ಆದರೆ ಉಗ್ರೇಶ್ ಅವ್ರ ಯಾವಲ್ಲೂ ಜನಗಳ ಜೊತೆ, ಬೆಳಿಗ್ಗೆ ಎದ್ರೆ ಜನ, ಸಾಯಂಕಾಲ ಆದರೆ ಜನಗಳ ಜೊತೆ ಇರ್ತಾರೆ, ಜನಗಳ ಜೊತೆನೇ ಒಡನಾಡಿ ಆಗ್ತಾರೆ, ಅವ್ರ ಕಷ್ಟಗಳು ಸಂಧಿಸ್ತಾರೆ. ಯಾಕೆ ಅಷ್ಟೊಂದು ಜನಗಳ ಒಡನಾಡಿ ಆಗ್ತಾರೆ ಅಂತ? ಸರ್, ಅದು ಚಿಕ್ಕ ವಯಸ್ಸಿನಲ್ಲೇ ನಾನು ಬೆಳೆಸ್ಕೊಂಡ್ ಬಂದ್ಬಿಟ್ಟಿದ್ದೇನೆ. ಹಾ. ಜನಗಳ ಮಧ್ಯೆ ಬಂದಿರ ಅಂತಾನು, ಹ್ಮ್. ನಾನು ಜನರ ಸಮಸ್ಯೆ ಜೊತೆಗೆ ಬೆಳ್ಕೊಂಡ್ ಬಂದಿರ ಅಂತ. ಓಕೆ. ಬೆಳಿಗ್ಗೆ ಎದ್ರೆ ಜನರ ಸಮಸ್ಯೆ ಬಗೆಹರಿಸ್ಬೇಕು. ಹ್ಮ್. ನನ್ನ ಹತ್ರ ಬಂದಿರೋರ್ಗೆ ಯಾವುದೇ ಕಾರಣಕ್ಕೂ ಅವ್ರು ನಿರಾಸೆ ಆಗಿ ಹೋಗ್ಬಾರ್ದು. ಹ್ಮ್. ಯಾವುದೇ ಸಂದರ್ಭದಲ್ಲಿ ನಾನು ಆ ಮಟ್ಟದಿಂದ ಬೆಳ್ಕೊಂಡ್ ಬಂದಿದ್ದೇನೆ. ಓಕೆ. ಜನರ ಜೊತೆಗೆ ಬೆಳ್ಕೊಂಡ್ ಬಂದಿರಂತ ಇವತ್ತು ನಾನು ಆ ಜನ ಈ ಮಟ್ಟಕ್ಕೆ ನಾನು ಬೆಳೆಸ್ಕೊಂಡಿದ್ದೇನೆ. ಹ್ಮ್. ಆ ಜನರ ಸಮಸ್ಯೆದಿಂದಲೇ ಹ್ಮ್. ಇವತ್ತು ಬಗೆಹರಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಬಿಟ್ರೆ ಹ್ಮ್. ಇನ್ ಯಾವುದೇ, ನಾನು ಹೇಳಿದ್ದಲ್ಲ ನಿನ್ಗೆ ಅವಾಗ್ಲೇ, ಹ್ಮ್. ನಾನು MLA ಮಗನಲ್ಲಪ್ಪ, ಹಾ. ಒಬ್ಬ ಮಿನಿಸ್ಟರ್ ಮಗ ಅಲ್ಲ, ಓಕೆ. ಒಬ್ಬ ಬಡ ರೈತರ ಕುಟುಂಬದಲ್ಲಿ ಉಟ್ಬಂದಂತ ಹಾ. ನಾನು ಹೇಳಿದ್ನಲ್ಲ ನಿನ್ಗೆ ಅವಾಗ್ಲೇನೆ. ಓಕೆ. ನಾವೆಲ್ಲ ಈ ಮನೆ ಗೋಣಿ ಚೀಲ, ಸಗಣಿ ಸೋರೋದು, ಹಾ. ಆ ಚಳಿಗೆ, ಆ ಸೊಳ್ಳೆ ಕಾಟಕ್ಕೆ ಗೋಣಿ ಚೀಲ ಹೊತ್ಕೊಂಡು ಮನೆ ಕಂಡಿದ್ವಿ. ಹಾ. ಹಾ. ಅಂತ ಸಂದರ್ಭಗಳು ಇವತ್ತು ಆ ಮಟ್ಟದಿಂದ ಇವತ್ತು ಈ ಮಟ್ಟಕ್ಕೆ ಜನ ತಗೊಂಡೋಗಿದ್ದಾರೆ. ಓಕೆ. ಯಾರು ಬೇಕಾದ್ರು MLA ಮಗ MLA ಆಗ್ಬಿಡ್ತಾನೆ. ಹೌದೌದು. ಬ್ರದರ್,
ಮಿನಿಸ್ಟರ್ ಆಗ್ಬಿಡ್ತಾನೆ. ನಮ್ಮಂತ ಕಳ್ಳ ಮಾಡ್ತಾರೆ ಇದಿರೋಲ್ಲ, ಅದು ಬಹಳ ಕಷ್ಟ. ಇವತ್ತಿನ ಪರಿಸ್ಥಿತಿ ಇವತ್ತು ಇದರಲ್ಲಿ ಇವತ್ತು ಅದು ನಾವು ಜನದ ಮುಖಾನ ಹೋಗ್ಬೇಕೇ ಬಿಟ್ರೆ ದುಡ್ಡಿನಿಂದ ಅಲ್ಲ. ನಾವೇನಿದು ಅಭಿವೃದ್ಧಿ, ಜನರ ಸಮಸ್ಯೆ ಬಗೆಹರಿಸ್ಕೊಂಡು ಜನರ ಜೊತೆಗೆ ಇರ್ಬೇಕು. ಅವಾಗ ನಮ್ಮ ಜನ ನಂಬ್ತಾರೆ, ಜನ ನಂಬ್ತಾರೆ. ಇಲ್ಲಿವರೆಗೂ ಉಗ್ರೇಶ್ ಅವರು ಎಷ್ಟೋ ಚುನಾವಣೆ ಎದುರಿಸಿದಾರ, ಅವರೆಲ್ಲವೂ ಕೂಡ ಗೆಲ್ಲಿಸಿದ್ದಾರೆ. MLA ಚುನಾವಣೆ ಬಿಟ್ಟು ಅಂತ ಮಾತಿದೆ, ನಿಜನಾ? 100% ನಾನು ಚುನಾವಣೆ ಯಾವುದೇ ಸಂದರ್ಭದಲ್ಲಿ ನನ್ನ ಜನ ಕೈ ಬಿಟ್ಟಿಲ್ಲ. ಪ್ರತಿಯೊಂದು ಚುನಾವಣೆಗೂ ನನ್ನ ಕೈ ಹಿಡ್ಕೊಂಬಂದ. ನಾನು ಯಾವ್ದು ಹಿಂಬಾಗ್ಲಿಂದ ಯಾವ್ದು ಹೋಗಿಲ್ಲ. ಗ್ರಾಮ ಪಂಚಾಯತ್ ಇರ್ಬೋದು, VSSN ಇರ್ಬೋದು, ಮತ್ತೆ ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಟೌನ್ ಬ್ಯಾಂಕ್ ಇರ್ಬೋದು, ಸತತವಾಗಿ 30 ವರ್ಷ, ಕುಂಚಿಟಿಗ ಸಂಘದಲ್ಲಿರ್ಬೋದು, ಸತತವಾಗಿ ಎಲ್ಲಾ ಚುನಾವಣೆನೂ ನಾನು ಚುನಾವಣೆ ಎದುರಿಸ್ಕೊಂಡು ಈ ಮಟ್ಟಕ್ಕೆ ಬಂದಿರೋದೇ ಬಿಟ್ರೆ, ಈ ಮಟ್ಟಕ್ಕೆ ನನ್ನ ಕೆಳ ಹಂತಗಳು ಚುನಾವಣೆನೇ ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೆ ಕಾರಣ. ನಾನು ಕೆಳ ಮಾಡ್ತೀನಿ. ಇವತ್ತು ಸಹ ನಾನು ಒಬ್ಬ ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ. ಇವತ್ತು ಈ ಗಂಟೆವರೆಗೂ ನಾನು ಈಗ ನಾವು ಈ ಕೆಳಮಟ್ಟದಲ್ಲಿ ಈ ಬಡ ಕುಟುಂಬದ ಜೊತೆ ಬೆಳ್ಕೊಂಬಂದಿರ ಅಂತ. ನಾನು ಬೆಳಗ್ಗೆ ಎದ್ರೆ ಅವ್ರ ಸಮಸ್ಯೆಗಳನ್ನ ನೋಡಿದ್ರೆ, ಅವ್ರ ಕಣ್ಣಿಂದ ನೋಡಿದ್ರೆ ನನಗೆ ಸಮಾಧಾನ ಆಗೋದು. ಅವ್ರು ನನ್ನ ಹತ್ರ ಬಂದು ಮಾತಾಡಿದಾಗ, ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಂಡಾಗ ಆ ಸಮಸ್ಯೆ ನನಗೆ ಎಲ್ಲೋ ಒಂದ್ ಕಡೆ ತೃಪ್ತಿ ಕೊಡ್ತೈತೆ. ನಾನು ಅವ್ರನ್ನ ಬಗೆಹರಿಸಿ ಕಳಿಸಿದಾಗ ಅದು ತೃಪ್ತಿ ನನಗೆ ಸಮಾಧಾನ ಆಗ್ತದೆ. ಉಗ್ರೇಶ್ ಅವ್ರಿಗೆ 2023ಕ್ಕೆ JDS ಅಭ್ಯರ್ಥಿಯಾಗಿ ಘೋಷಿಸ್ತಾರೆ. 58,000 ಮತಗಳನ್ನು ಪಡಿತಾರೆ. ಆದ್ರೆ ಮುಂದೆ ಉಗ್ರೇಶ್ ಅವ್ರಿಗೆ ಟಿಕೆಟ್ ಕೊಡ್ತಾರ, ಬಿಡ್ತದ? ಕೆಲವರು ಕೊಡ್ತಾರೆ ಅಂತಾರೆ, ಕೆಲವರು ಕೊಡಲ್ಲ ಅಂತಾರೆ. ಈ ಗೊಂದಲಗಳಿಗೆ ಉಗ್ರೇಶ್ ಅವರ ಪ್ರತಿಕ್ರಿಯೆ ಏನು ಅಂತ? ಸರಿಗೆ 2023 ಚುನಾವಣೆ ಕೊಟ್ವಿ, ಎಲೆಕ್ಷನ್ ಮಾಡಿದ್ವಿ, ಸೋಲು ಗೆಲುವು ಸಹಜ. ಈಗ ಮತ್ತೆ ನಿಮಗ್ ಗೊತ್ತಿದ್ದಂಗೆ ಇವಾಗ ಯಾವುದೇ ಒಬ್ಬ ಮನುಷ್ಯನಿಗೆ ಒಬ್ಬ SLC ಫೇಲ್ ಆದನ್ಗೂ ಸೆಕೆಂಡ್ ಅಟೆಂಪ್ಟ್ ಕೊಡ್ತೇವೆ ಸರ್ಕಾರ. ಮತ್ತೆ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ನಾನು ಸೋತಿದ್ದೇನೆ, ಈಗ 2ನೇ ಸರ್ತಿ ಅವಕಾಶ ಮಾಡಿ ಕೊಡ್ತಾರೆ ಅಂತ ನನಗೆ ಬಹಳ ನಂಬಿಕೆ ಇದೆ. ಮತ್ತೆ ನಮ್ಮ ಕಾರ್ಯಕರ್ತರಲ್ಲೂ ಆ ಹುಮ್ಮಸ್ಸಿದೆ. ಇವಾಗ ತಾನೇ ನಾನು ನಿಮ್ ಜೊತೆ ಸರ್ಕಾರಿ ಆಸ್ಪತ್ರೆಗೆಲ್ಲ ಹೋದ್ವಿ, ಯಾರೋ ಕಾಲ್ ಮಾಡಿದ್ರು ಅಪಘಾತ ಇದೆ ಅಂತ. ಎಲ್ಲಿಗೆ ಹೋದ್ರು ಕೂಡ ಉಗ್ರೇಶ್ ಅವ್ರಿಗೂ ಅಷ್ಟೊಂದು ಅಭಿಮಾನಿಗಳು, ಅಲ್ಲೂ ಕೂಡ ಫೋಟೋ ತೆಗೆಸ್ಕೊಳ್ತಾರೆ, ಅಲ್ಲೂ ಕೂಡ ಕಷ್ಟಗಳನ್ನ ಕೇಳ್ತೀರಾ. ಈ ಕಾಲದಲ್ಲೂ ಈ MLA ಅಭ್ಯರ್ಥಿ ಆದ್ರೂ ಅದಿನ್ನೂ ರೂಢಿಸ್ಕೊಂಡು ಬಂದಿದ್ದೀರಾ ಅಂತ? ಸರ್, ನನ್ನ ವೃತ್ತಿನೇ ಅದು. ಯಾವುದೇ ಸಂದರ್ಭದಲ್ಲಿ ಯಾವ್ರಿಗೆ ಆಕ್ಸಿಡೆಂಟ್ ಆಗ್ಲಿ, ಯಾವುದೇ ಒಂದು ಹೆರಿಗೆ ನನ್ನ ಹತ್ರ ಒಂದು ಫೋನ್ ಮಾಡ್ಲಿ, ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾನು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಏನ್ ಬೇಕೋ ಒಂದು ವ್ಯವಸ್ಥಿತವಾಗಿ ಡಾಕ್ಟರ್ ಅಲ್ಲಿ ಮಾತಾಡಿ ಒಂದ್ ಸ್ಪಂದಿಸಿ ಬಂದ್ರೇನೆ ನನಗೆ ಆ ಸಮಾಧಾನ. ಆ ಕೆಲಸ ನಾನು ಯಾವತ್ತೂ ಮಾಡ್ತೀನಿ. ನಾನು ಶಿರಾದಲ್ಲಿ ಮನೆ ಮಾಡಿರೋ ಉದ್ದೇಶನೇ ಆ ಉದ್ದೇಶಕ್ಕೆ. ನಾನು ಇವಾಗ ತಾನೇ ನೋಡ್ಕೊ ಬಂದೆ, ಎಲ್ಲರೂ ಯಾರಾದ್ರೂ ಕಾಲ್ ಮಾಡ್ತೋದ್ರೆ ಕಾರಲ್ಲಿ ಹೋಗ್ತಾರೆ MLA ಅಭ್ಯರ್ಥಿಗಳಾದ್ರೆ. ನೀವು ನಮ್ಮನ್ನ ಗಾಡಿಯಲ್ಲೇ ಕೊಂಡಿಸ್ಕೊಂಡು ಹೋದ್ರಿ, ಎಲ್ಲ ಕಷ್ಟಗಳು ಆಲಿಸಿದ್ರಿ, ಬಂದ್ರಿ, ಮತ್ತೆ ಗಾಡಿಯಲ್ಲೇ ಬರ್ತೀರಾ. ಇನ್ನು ಅದ್ ಹೆಂಗೆ ಸಿಂಪ್ಲಿಸಿಟಿ ಅಂತ? ಸರ್, ಅದು ಇನ್ನಿಂದ ಬಂದಿರೋದು, ಈಗ ಬದಲಾವಣೆ ಆಗಲ್ಲ. ನಾ ಹುಟ್ಟಾಗ್ಲಿಂದಲೇ ನಾನು ಕಾರ್ನಾಗ ಓಡಾಡಿದ್ರೆ ಕಾರ್ನಾಗ ಓಡಾಡ್ಬೇಕು ಅನ್ಸುತ್ತೆ. ಈಗ ನಮ್ಗೆ ಅದೇನು ಅನ್ಸಲ್ಲ. ನಾನು ನಡ್ಕೊಂಡೆ ಊರಾಗ ನಡ್ಕೊಂಡು ಹೋಗ್ತೇನೆ. ನಾನು ನಡ್ಕೊಂಡೆ ಟೌನ್ ಎಲ್ಲ ಓಡಾಡ್ತೇನೆ, ನಡ್ಕೊಂಡೆ ಎಲ್ಲಾ ಕಡೆಗೆ ಓಡಾಡ್ತೇನೆ. ನನ್ಗೆ ಅದೇನು ಅನ್ಸೋದೇ ಇಲ್ಲ. 2023ರ MLA ಚುನಾವಣೆಗೆ ನಿಮ್ಮ ಪತಿಯವರಿಗೆ ಟಿಕೆಟ್ ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನೀವು ಅನೇಕ ಕ್ಯಾನ್ವಸ್ ಗಳಲ್ಲಿ ನಮ್ಮ ಪತಿಯವರಿಗೆ ಮತ ನೀಡಿ ಅಂತ ಕೇಳ್ತೀರಾ. ಆ ಸಂದರ್ಭ ನೆನೆಸ್ಕೊಳ್ಳೋದಾದ್ರೆ? ಸಂದರ್ಭ ಅಂದ್ರೆ ಸನ್ನಿವೇಶ, ಅವ್ರಿಗೂ ಒಂದು ಪ್ರೀತಿ ಇತ್ತು, ಇವ್ರಿಗೂ ಜನ ಮನವರಿಕೆ ಇತ್ತು. ಇವ್ರಿಗೂ ಹೋರಾಡ್ತಾರೆ ಎಂಬ ಶಕ್ತಿ ಬಂತು. ಅವರು ಕೊಡ್ತಾರೆ ಅನ್ನೋ ಶಕ್ತಿ ಇರೋದ್ರಿಂದನ ನಮಗೆ ಸಿಗುತ್ತೆ ಅಂತ ನಾವು ಹೋರಾಟ ಮಾಡಿದ್ವಿ. ಈಗ ಅವರು ಜನಸೇವೆ ಮಾಡ್ತೀವಿ ಅನ್ನೋ ಭಾವನೆಗೆ ಅವರು ಹೊರಗಡೆ ಹೊರಟ್ರು. ನಾವೇನೇ ಮಾಡಿದ್ರು ಅವರು ನಮ್ಮ ಮನೆ ಕಡೆ ಅವರು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಹೋಗ್ಲಿ, ಅವ್ರ ಸೇವೆ ಮಾಡ್ಕೊಂಡಿದ್ ಬಿಡ್ಲಿ ಅಂತ ಬಿಟ್ಬಿಟ್ವಿ. ಅದಕ್ಕೋಸ್ಕರ ನಾವು ಕೃತಜ್ಞೆ ಕೊಟ್ಟು ಅವ್ರಿಗೆ ಮುನ್ನುಗ್ಗಿದೀವಿ. ಅವ್ರು ಇನ್ನಾರು ಮಾಡ್ತೀವಿ ಅಂದ್ರೆ ಅವ್ರಿಗೆ ಸಪೋರ್ಟ್ ಕೊಡೋಕ್ಕೆ ನಾವು ಈಗ ನಮ್ಮ ಮಗ ಬಂದವನೇ, ಮಗನ ಪರವಾಗಿ ನಾವು ನನ್ನ ಮಗನ್ನ ನನ್ನ ಮನೆತನಕ್ಕೆ ಏನ್ ಬೇಕೋ ಮಾಡ್ಕೊಂತೀವಿ. ಅವರು ಜನಸೇವೆಗೆ ಬಿಟ್ಬಿಟ್ಟಿದೀವಿ. ಅವ್ರು ಮಾಡ್ಕೊಂಡಿರ್ಲಿ, ಅವ್ರು ರಾಜಕೀಯನೇ ಮಾಡ್ಲಿ, ಅವ್ರಿಗೆ ಸಪೋರ್ಟ್ ಕೊಡಕ್ ನಾವಿದ್ದೀವಿ. ನೀವು ಮದುವೆ ಸಂದರ್ಭದಲ್ಲಿ ದೇವೇಗೌಡರು ಅವರು ಈ ದೇಶದ ಮಾಜಿ ಪ್ರಧಾನಿಗಳು, ಅವ್ರನ್ನ ಟಿವಿಗೆಲ್ಲ ನೋಡಿರ್ತೀರ, ಕುಮಾರಸ್ವಾಮಿ ಅವ್ರನ್ನೆಲ್ಲ. ಒಂದು ಕಾಲಘಟ್ಟದಲ್ಲಿ ನಿಮ್ಮ ಯಜಮಾನ್ರ ಪಕ್ಕ ನಿಮ್ ಮನೆಯಲ್ಲಿ ಕೂತ್ಕೊಳ್ತಾರೆ ಅನ್ನೋ ಯಾವತ್ತಾದ್ರೂ ಅನಿಸ್ತಾ ಆ ಭಾವನೆ? ಅಲ್ಲ, ಆ ತರ ಭಾವನೆ ಇರ್ಲಿಲ್ಲ.
ಆ ಥರ ಭಾವನೆಗೆ ಇವತ್ತು ಅವರು ಒಡನಾಟ ಅವ್ರ ಜೊತೆಗೆ ಇವರು ಓಡಾಡ್ಕೊಂಡಿರೋದ್ರಿಂದನ ಅಪ್ಪಾಜಿ ಜೊತೆಗೆ ಕುತ್ಕೊಂಡು ಎದ್ದಾಳ ಮಟ್ಟಕ್ಕೆ ಬೆಳೆದವ್ರೆ ಅಂದಮೇಲೆ ನಮಗೂ ಸಂತೋಷ ಆಯ್ತು. ಅದ್ರ ಬಗ್ಗೆವಾಗಿ ನಾ ಕುಮಾರಣ್ಣವ್ರು ಒಂದ್ಸತಿ ನಾನು ನಿಮ್ಮ ಮನೆಗೆ ಬರ್ತೀನಿ, ನಾವಿಂಥ ಚಿಕ್ಕ ಮನೆಯಾಗಿದ್ರು ಬಂದು ಹೋಗ್ತೀವಿ ಅಂತ ಮಮತೆ ಪಟ್ರಲ್ಲ, ಆ ಮಮತೆಯಿಂದನ ನಾವು ಅವ್ರ ಜೊತೆಗೆ ಕೈ ಬಿಟ್ಟು ನಮ್ಮ ದಾರಿ ನಾವು ಮನೆ ಹೊಲ ನಾವು ನೋಡ್ಕೊಂತ ಇದೀವಿ, ಅವ್ರ ಜನಸೇವೆ ಮಾಡಕ್ ಅವ್ರನ್ನ ಬಿಟ್ಟಿದೀವಿ. ಅದಕ್ಕೆ ನಾವು ಅವ್ರ ಜೊತೆಗಿರೋದಕ್ಕೆ ನಾವು ಇನ್ನನ ಉತ್ತೇಜನೆ ಕೊಟ್ಟು JDS ಪಕ್ಷನ ಎತ್ತಿ ನಿಲ್ಸಕ್ಕೆ ಶಕ್ತಿಯಾಗಿ ನಿಮ್ಮ ಯಜಮಾನ್ರು ಉಗ್ರೇಶ್ ಅವ್ರಿಗೆ ಒಂದು ಪ್ರೀತಿಯ ಊಟ ಅಂದ್ರೆ ಯಾವ್ದು? ಪ್ರೀತಿಯ ಊಟ ಅಂದ್ರೆ ಅವ್ರಿಗೆ ಏನ್ ಜಾಸ್ತಿ ಅವ್ರಿಗೆ ತಿಂಡಿ ಕೇಳಲ್ಲ, ಬೇರೆ ಇನ್ನೇನು ಕೇಳಲ್ಲ. ಒಂದು ಸೊಪ್ಪಿನ ಸಾರು, ಕೀಸಿ ಸಾರು, ಮಸಪ್ಪು, ಒಟ್ಟಿನಲ್ಲಿ ಬಿಸಿ ಮುದ್ದೆ ಯಾವ ಟೈಮ್ ಇಕ್ಕಿರು ಊಟ ಮಾಡ್ಕೊಂಡು ಅವರು ನೀನ್ ಮನೆಗೆ ಏನನ ಮಾಡ್ಕೊಂಡು ತಿಂದ್ಕೊಂಡಿರ್ಲಿ, ಯಾರು ಏನನ ಮಾಡಿಕ್ಕಿರ್ಲಿ ಕೇಳಲ್ಲ. ಅವ್ರಿಗೇನ್ ಬೇಕೋ ಅಷ್ಟು ಮಾಡಿಕ್ ಬಿಟ್ರೆ ಊಟ ಮಾಡಿ ಅವರು ಹೊರಗಡೆ ಜನ ಸೇವೆ ಮಾಡಕ್ ಹೊಲ್ಟ್ಬಿಡ್ತಾರೆ. ಬಿಟ್ರೆ ನೀನ್ ಮನೆಗೆ ಏನ್ ಮಾಡ್ದೆ ಏನ್ ಬಿಡ್ತೆ ಅಂತಲೂ ಕೇಳ್ತಾರೆ. ಉಗ್ರೇಶ್ ಅವರು MLA ಅಭ್ಯರ್ಥಿ ಮತ್ತೊಂದು ಮಗದೊಂದು ಆಗಿದ್ರೆ ಅದು ಶಿರಾ JDS ಕಾರ್ಯಕರ್ತರ ಅಭಿಮಾನಿಗಳ ಒಂದು ಕೊಡುಗೆ. ಇವತ್ತು ಒಂದು ಹಂತಕ್ಕೆ ನಿಂತಿದ್ದೀರಾ, ಆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಾ? ಸರ್, ಈಗ ನಮಗ್ ಶಕ್ತಿ ಏನೈತೆ? ಈಗ ಜನಗಳ ಶಕ್ತಿ ನಮ್ಗೆ ಏನಣ್ಣ ಐತೆ ಶಕ್ತಿ? ಜನಗಳ ಶಕ್ತಿನೇ ನಮ್ ಕಾರ್ಯಕರ್ತರ ಶಕ್ತಿ, ನಮ್ ಪಕ್ಷದ ಮುಖಂಡರ ಶಕ್ತಿ ಬಿಟ್ರೆ ನಮ್ಗೆ ಯಾವುದೇ ಆದಂತ ಶಕ್ತಿ ಇಲ್ಲ. ಅವ್ರ ಶಕ್ತಿಯಿಂದಲೇ ಇವತ್ತು ನಾನೇನಾದ್ರು ಈ ತಾಲೂಕಲ್ಲಿ 58,000 ಓಟ್ ತಗೊಳಕ್ಕಾಗಿರೋದು. ಇವತ್ತು ಅವರು ನಮ್ಮ ಪಕ್ಷದ ಮುಖಂಡರುಗಳು ಅಂತ ಇದಾಗಿ ಇದಾರೆ. ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ನೀವು ಹೋಗಿ ಹಳ್ಳಿ ಕಡೆ ನೀವು ಮಾತಾಡ್ಸಿ, ಯಾವುದೇ ಕಾರಣಕ್ಕೆ ಅವ್ರ ಬದಲಾವಣೆ ಅನ್ನೋದೇ ಇರಲ್ಲ. ಪಕ್ಷ ಕೆಲಸ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಯಾವುದೇ ಕಾರಣಕ್ಕೆ ನಾನು ಮತ್ತೊಮ್ಮೆ ನಿಮ್ಗೆ ಹೇಳಕ್ ಬಯಸ್ತೇನೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಹೇಳ್ತೀನಿ, ಅಂತ ಕಾರ್ಯಕರ್ತರು ಸಿಗೋದು ನಮ್ಮ ತಾಲೂಕಲ್ಲಿ ಅನ್ನೋದನ್ನ ನಾನು ಹೇಳಕ್ ಬಯಸ್ತೇನೆ.